ನಾಲ್ಕನೇ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಅಥವಾ ವಿದ್ಯಾ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಸ್ವಲ್ಪ ಓದಿನಲ್ಲಿ ಸ್ವಲ್ಪ ಆಸಕ್ತಿ ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಆದರೆ ವಿದೇಶದಲ್ಲಿ ಮಾಡ್ತಕ್ಕಂಥದ್ದು, ಅಂದರೆ ವಿದೇಶದಲ್ಲಿ ನಾವು ಓದ್ತಾ ಇದ್ದೀವಿ ಅನ್ನೋರಿಗೆ ಅನುಕೂಲ ಈ ವರ್ಷ. ಉಗಾದಿ ನಂತರ ವಿದೇಶದಲ್ಲಿ ಹೋಗಬೇಕು, ಅಲ್ಲೊಂದು ಸ್ವಲ್ಪ ಎಜುಕೇಷನ್ ಮಾಡಬೇಕು ಅನ್ನೋರಿಗೆ ಭಾಳ ಅನುಕೂಲಕರವಾಗಿರ್ತಕ್ಕಂಥದ್ದು. ಇನ್ನು ವೃತ್ತಿಗೆ ಬರೋಣ. 6ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ ಇಲ್ಲಿ 11ನೇ ಮನೆಯಲ್ಲಿದ್ದಾನೆ, 11th ಹೌಸ್ ಆಫ್ ಲಾಭ. ವೃತ್ತಿಪರರಿಗೆ ಈ ವರ್ಷ ಉಗಾದಿಯ ನಂತರ ಉತ್ತಮವಾಗಿರ್ತಕ್ಕಂಥ ಒಂದು ಭವಿಷ್ಯ ಕಾದಿದೆ. ಹಾಗೆ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭ ಬರ್ತಕ್ಕಂಥದ್ದು, ಪ್ರಮೋಷನ್ಗೆ ಆಗ್ತಕ್ಕಂಥದ್ದು ಅಥವಾ ಪ್ರಮೋಷನಿಂದ ಹಣ ಜಾಸ್ತಿ ಆಗ್ತಕ್ಕಂಥದ್ದು ವಿಶೇಷವಾಗಿ ಕಂಡು ಬರ್ತಾ ಇದೆ. ಹಾಗೆ ವ್ಯಾಪಾರಕ್ಕೆ ಹೋಗೋಣ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಮೇಷರಾಶಿಯ ವಿಚಾರದಲ್ಲಿ ಅಥವಾ ಮೇಷ ಲಗ್ನದ ವಿಚಾರದಲ್ಲಿ 7ನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 12ನೇ ಮನೆಯಲ್ಲಿ ವ್ಯಯಭಾವದಲ್ಲಿರ್ತಕ್ಕಂಥದ್ದು ವ್ಯಾಪಾರದವರಿಗೆ ಸ್ವಲ್ಪ ನಷ್ಟದ ಸಮಯ, ಕಮ್ಮಿ ಸೇಲ್ ಆಗ್ತಕ್ಕಂಥದ್ದು ಅಥವಾ ಹೂಡಿಕೆ ಆಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ನಷ್ಟವನ್ನು ಬರ್ತಕ್ಕಂಥ ಒಂದು ಸಾಧ್ಯತೆ ತೋರಿಸ್ತಾ ಇದೆ. ಹಾಗೆ ವಿವಾಹ ವಿಚಾರಕ್ಕೆ ಬಂದಾಗ 7ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 12ನೇ ಮನೆಯಲ್ಲಿದ್ದಾಗ ಈ ವಿವಾಹ ಈ ವರ್ಷ ಮಾತುಕತೆಯಲ್ಲಿ ಸ್ವಲ್ಪ ಗಲಾಟೆ ಆಗ್ತಕ್ಕಂಥದ್ದು, ಮಾತುಕತೆಯಿಂದ ಒಂದು ಮದುವೆ ಆಗ್ತಕ್ಕಂಥದ್ದು, ಸಮಸ್ಯೆ ಆಗ್ತಕ್ಕಂಥ ನಿಲ್ತಕ್ಕಂಥದ್ದು ಅಥವಾ ಮಾತುಕತೆಯಿಂದ ಕ್ಯಾನ್ಸಲ್ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ಬಹಳ ಹೆಚ್ಚಾಗಿ ತೋರಿಸ್ತಾ ಇದೆ. ಹಾಗೆ ವಿವಾಹ ಆದ ನಂತರ ಅಂದರೆ ವಿವಾಹ ಆಗಿರ್ತಕ್ಕಂಥವ್ರಿಗೆ ಸ್ವಲ್ಪ ವೈಮನಸ್ಯ ಜಾಸ್ತಿ, ಸಪರೇಷನ್ ಕಾಂಬಿನೇಷನ್ ಸ್ವಲ್ಪ ತೋರಿಸ್ತಾ ಇದೆ ತಾತ್ಕಾಲಿಕವಾಗಿ. ಹಾಗೆ ಇದೇ ವಿಚಾರದಲ್ಲಿ ನಾವು ಆರೋಗ್ಯದ ಕಡೆ ಗಮನ ಕೊಡೋಣ. ಆರೋಗ್ಯದ ವಿಚಾರದಲ್ಲಿ 11ನೇ ಮನೆಯಲ್ಲಿರ್ತಕ್ಕಂಥ ಬುಧ ಕಾಯಿಲೆನ ಸ್ವಲ್ಪ ಸಮಾಧಾನ ರೀತಿ, ಅಂದರೆ ಯಾವುದೇ ರೀತಿ ಮೇಜರ್ ಕಾಯಿಲೆ ಇಲ್ಲದೆ ಇರತಕ್ಕಂಥ ಒಂದು ಸಾಧ್ಯತೆನ ತೋರಿಸ್ತಾ ಇದೆ. ಹಾಗೆ ಇದರ ಜೊತೆ ಇಲ್ಲಿ ನರ್ವಸ್ ಪ್ರಾಬ್ಲಮ್ ಏನಾದ್ರು ಬರ್ತಕ್ಕಂಥ ಸಾಧ್ಯತೆ ಅಥವಾ ನಮಗೆ ಕೈಕಾಲು ನೋವು ಆಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಬಹುತೇಕ ಕಂಡು ಬರ್ತಾ ಇದೆ. ಆರ್ಥಿಕ ಪರಿಸ್ಥಿತಿ ನೋಡಿದಾಗ 2ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ವೇದಲ್ಲಿರೋದ್ರಿಂದ ಹೆಚ್ಚು ಹಣ ಖರ್ಚಾಗ್ತಕ್ಕಂಥ ತೋರಿಸ್ತಾ ಇದೆ, ಹಣ ನಿಲ್ಲದೆ ಇರತಕ್ಕಂಥ ತೋರಿಸ್ತಾ ಇದೆ. ಅದರ ಜೊತೆಗೆ 6ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ 11ರಲ್ಲಿರೋದ್ರಿಂದ ಕೆಲಸದಿಂದ ವೃತ್ತಿಯಿಂದ ಸ್ವಲ್ಪ ಹಣ ಬರ್ಬೋದು ಅಥವಾ ಖರ್ಚು ಉಳಿಯೋದು ಸ್ವಲ್ಪ ಕಷ್ಟ. ಹಾಗೆ 11ನೇ ಅಧಿಪತಿಯಾಗಿರ್ತಕ್ಕಂಥ ಶನಿನೂ ಕೂಡ ವ್ಯಯಭಾವದಲ್ಲಿರ್ತಕ್ಕಂಥದ್ದು ಹಣದ ವಿಚಾರದಲ್ಲಿ ತೊಂದರೆ. ಏನು ಪರಿಹಾರ ಮಾಡ್ಕೋಬೋದು ಮೇಷರಾಶಿಯವರಿಗೆ? ಭಾಳ ಸುಲಭವಾಗಿರ್ತಕ್ಕಂಥದ್ದು ಹೇಳ್ತೀನಿ. ಮೇಷರಾಶಿಯವರು ಮಂಗಳವಾರ ಅಂದರೆ ಉಗಾದಿ ಆದ ನಂತರ ಮಂಗಳವಾರ ಬೆಳಗಿನ ಜಾವ 6ರಿಂದ 7 ಗಂಟೆ 8 ಗಂಟೆ ಒಳಗಡೆ ಒಂದು ಕೆಂಪು ದಾರವನ್ನು ಬಲಗೈಗೆ ಕಟ್ಕೊಳ್ತಕ್ಕಂಥದ್ದು. ಅದೇನು ನಿಮ್ಮ ಹತ್ರ ಒಂದು ತಿಂಗಳು ಇದ್ರೆ ಸಾಕು, ಅನೇಕ ನೆಗೆಟಿವಿಟಿ, ಈ ಉಗಾದಿಯಲ್ಲಿ ಬರ್ತಕ್ಕಂಥ ದೋಷಗಳೆಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ನೋಡಿದಾಗ ಫಸ್ಟ್ ವಿದ್ಯಾರ್ಥಿಗಳಿಗೆ ಹೋಗೋಣ. ವಿದ್ಯಾರ್ಥಿಗಳಿಗೆ 4ನೇ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ 11ನೇ ಮನೆಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಲಾಭದ ಸಮಯ, ಹೆಚ್ಚಿನ ಲಾಭಾಂಶ ಬರ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಒಂದು ಆಸಕ್ತಿ, ಓದಕ್ಕೆ ಕಾನ್ಸಂಟ್ರೇಷನ್ ಹೆಚ್ಚಾಗ್ತಕ್ಕಂಥದ್ದು, ಹೆಚ್ಚಿನ ಜ್ಞಾನಾರ್ಜನೆ ಆಗ್ತಕ್ಕಂಥದ್ದು 4ನೇ ಅಧಿಪತಿ 11ರಲ್ಲಿರ್ತಕ್ಕಂಥದ್ದು ತೋರಿಸ್ತಾ ಇದೆ. 6ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ವೃತ್ತಿಪರರಿಗೆ, ಕೆಲಸ ಮಾಡ್ತಕ್ಕಂಥವ್ರಿಗೆ 6ನೇ ಮನೆ ಆಗಿರ್ತಕ್ಕಂಥ 11ರಲ್ಲಿದ್ದಾಗ ವೃತ್ತಿಯಲ್ಲಿ ಹೆಚ್ಚಿನ ಲಾಭ ವೃಷಭ ರಾಶಿ ಅಥವಾ ವೃಷಭ ಲಗ್ನದವ್ರಿಗೆ ಈ ಒಂದು ಉಗಾದಿಯಿಂದ ಒಂದು ಆಫರ್ ಅಂತಲೇ ಹೇಳ್ಬೋದು. ಹಾಗೆ ಈ 6ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 11ರಲ್ಲಿದ್ದು ಹೆಚ್ಚಿನ ಒಂದು ಏನಂತಾರೆ ಇನ್ಕ್ರಿಮೆಂಟ್ ಬರ್ತಕ್ಕಂಥ ಸಾಧ್ಯತೆ, ಹೊಸ ಕೆಲಸ ಸಿಗ್ತಕ್ಕಂಥದ್ದು, ಅಲ್ಲಿಂದ ಬಡ್ತಿ ಸಿಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. 7ನೇ ಅಧಿಪತಿಯಾಗಿರ್ತಕ್ಕಂಥದ್ದು ಬಿಸ್ನೆಸ್ಗೆ ನೋಡಿದಾಗ 10ನೇ ಮನೆ ಕೂತಿದೆ. ಮಂಗಳಾಕಾರಕ ಆಗಿರ್ತಕ್ಕಂಥ 10ನೇ ಮನೆ ಬಿಸ್ನೆಸ್ ಅಲ್ಲಿ ಹೆಸರು, ಕೀರ್ತಿ, ಪ್ರತಿಷ್ಠೆ ಬರುತ್ತೆ. ಉತ್ತಮವಾಗಿರ್ತಕ್ಕಂಥ ಲಾಭಾಂಶ ಮಾಡ್ಬೋದು, ಹೆಸರು ಮಾಡ್ಬೋದು, ಮೇಜರಾಗಿ ಹೆಸರು ಮಾಡತಕ್ಕಂಥದ್ದು. ವಿವಾಹಕ್ಕೆ ಬರೋಣ. ಅದೇ 7ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 10ರಲ್ಲಿ ವಿವಾಹವನ್ನು ಕೆಡಿಸುತ್ತೆ, ವಿವಾಹದಲ್ಲಿ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ವಿವಾಹದಲ್ಲಿ ಅಹಂ ಘರ್ಷಣೆ ಅಂತ ನಾವು ಏನು ಕರಿತೀವಿ, ಈಗೋ ಕ್ಲಾಶಸ್ ಅಂತ ಏನು ಕರಿತೀವಿ, ಅದು ಭಾಳ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೊಸ ವಿವಾಹ ವಿಚಾರದಲ್ಲಿ ಒಬ್ಬರಿಗೆ ಗಲಾಟೆ ಆಗಿ ಇದರಲ್ಲಿ ಒಂದು ಮದುವೆ ವಿಚಾರದಲ್ಲಿ ಮುರಿದು ಬೀಳ್ತಕ್ಕಂಥದ್ದು ತೋರಿಸ್ತಾ ಇದೆ ವೃಷಭ ರಾಶಿ ವೃಷಭ ಲಗ್ನದವರಿಗೆ. ಆರೋಗ್ಯದ ವಿಚಾರದಲ್ಲಿ ಬಂದಾಗ ಸ್ವಲ್ಪ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಮಾತ್ರ ಬರ್ತಕ್ಕಂಥದ್ದು
ಮೇಜರ್ ಆಗಿ ಯಾವುದೇ ರೀತಿಯ ಆರೋಗ್ಯಕರವಾಗಿರ್ತಕ್ಕಂಥ ಸಮಸ್ಯೆ, ಅನಾರೋಗ್ಯವಾಗಿರ್ತಕ್ಕಂಥ ಸಮಸ್ಯೆ ಯಾವುದೂ ಇಲ್ಲ. ಹಾಗೆ ಈ ಒಂದು ವೆಲ್ತ್ ಬಗ್ಗೆ, ಹಣಕಾಸಿನ ಬಗ್ಗೆ ನೋಡೋಣ. 2ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ ಇಲ್ಲಿ ನಮಗೆ 10ರಲ್ಲಿದ್ದಾನೆ. ಹಾಗೆ 6ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಇಲ್ಲಿ 11ನೇ ಮನೆಯಲ್ಲಿದ್ದಾನೆ. ವಿಶೇಷವಾಗಿ 10ನೇ ಮನೆ ಅಥವಾ 11ನೇ ಮನೆ ಅಂತ ನಾವು ತಗೊಳ್ತೀವಿ, ಲಾಭಸ್ಥಾನ ಆಗಿರ್ತಕ್ಕಂಥ ಒಂದು ಗುರು 2ನೇ ಮನೆಯಲ್ಲಿರ್ತಕ್ಕಂಥದ್ದು. ಇಲ್ಲಿ ಹಸಿರು ಕಲರು, ಗ್ರೀನ್ ಕಲರ್ ಥ್ರೆಡ್, ವೃಷಭ ರಾಶಿಯವರಿಗೆ ಗ್ರೀನ್ ಕಲರ್ ಥ್ರೆಡ್ ಉತ್ತಮವಾಗಿರ್ತಕ್ಕಂಥ ಇದು ಬರುತ್ತೆ. ಯಾವತ್ತು ಹಾಕಬೇಕು? ಬುಧವಾರದ ದಿವಸ 6ರಿಂದ 8 ಗಂಟೆ ಒಳಗಡೆ ಒಂದು ಗ್ರೀನ್ ಕಲರು, ಸಾಧ್ಯವಾದಷ್ಟು ನೈಲಾನ್ ಕಲರು ಭಾಳ ಒಳ್ಳೆಯದು. ಸ್ವಲ್ಪ ಕಾಟನ್ ಹಾಕಿದ್ರೆ ಏನಾಗುತ್ತೆ, ಆ ಕಲರ್ ಬೇಗ ಮಾಸಿ ಆಗುತ್ತೆ, ಫೇಡ್ ಆಗ್ತಕ್ಕಂಥದ್ದು. ಅದು ರೆಡ್ ಆಗಿರ್ಬೋದು, ಯಾವುದೇ ಕಲರ್ ಆಗಿರ್ಬೋದು. ನೈಲಾನ್ ಥ್ರೆಡ್ ಇವಾಗ ಎಲ್ಲ ಕಡೆ ಸಿಗುತ್ತೆ. ನೈಲಾನ್ ಸ್ವಲ್ಪ ಆ ಕಲರ್ನ ರಿಟೈನ್ ಮಾಡ್ತಕ್ಕಂಥದ್ದು. ಬಲಗೈಗೆ ಒಂದು 2 ಸುತ್ತು ಅಥವಾ 3 ಸುತ್ತು ಹಾಕ್ಕೊಂಡ್ರೆ ಖಂಡಿತ ಡೆಫಿನೆಟ್ಲಾಗಿ ಹೆಲ್ಪ್ ಆಗ್ತಕ್ಕಂಥದ್ದು. ರಾಶಿ ಅಥವಾ ಮಿಥುನ ಲಗ್ನದ ಬಗ್ಗೆ ಮಾತಾಡೋಣ. ಈ ಮಿಥುನ ರಾಶಿಯಲ್ಲೇ ಗುರು ಇರ್ತಕ್ಕಂಥದ್ದು. ವಿದ್ಯಾಭ್ಯಾಸಕ್ಕೆ 4ನೇ ಮನೆಗೆ ಹೋಗ್ಬೇಕು. ಅಲ್ಲಿಂದ 4ನೇ ಮನೆ ಆಗಿರ್ತಕ್ಕಂಥ ಬುಧ 10ರಲ್ಲಿದ್ದಾನೆ, ಕೇಂದ್ರ ಸ್ಥಾನ ಅಂತ ಕರಿತೀವಿ. 10ನೇ ಮನೆಯಲ್ಲಿ ಸ್ವಲ್ಪ 9ನೇ ಮನೆ, 10ರಲ್ಲಿಲ್ಲ, 9ನೇ ಮನೆಯಲ್ಲಿದೆ. 9ನೇ ಮನೆ ಒಂದು ಪ್ರಯಾಣದಲ್ಲಿ ಅನುಕೂಲಕರ, ಅಂದರೆ ಓದ್ತಕ್ಕಂಥದ್ದು ದೂರ ಒಂದು ಪ್ರದೇಶದಲ್ಲಿ ಓದ್ತಕ್ಕಂಥದ್ದು ಅನುಕೂಲಕರ. ಯಾರೋ ಒಂದು ಹಾಸ್ಟೆಲ್ ಬಿಟ್ಟಿರ್ತಾರೆ ಅಥವಾ ಹುಟ್ಟೂರಿಂದ ಬೇರೆ ಕಡೆ ಹೋಗಿ ಅಲ್ಲಿ ಸ್ಟಡಿ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಅನುಕೂಲ ಜಾಸ್ತಿ. ಹಾಗೆ ಸಾಮಾನ್ಯವಾಗಿ ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಫಲ ಕಂಡು ಬರ್ತಾ ಇದೆ. 6ನೇ ಅಧಿಪತಿಗೆ ಹೋಗೋಣ. ಇಲ್ಲಿ 6ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 9ನೇ ಮನೆಯಲ್ಲಿರೋದ್ರಿಂದ ವೃತ್ತಿಯಲ್ಲಿ ಸ್ವಲ್ಪ ಬದಲಾವಣೆ ಕಂಡು ಬರ್ತಾ ಇದೆ. ಹೊಸ ವೃತ್ತಿ ಆಪರ್ಚುನಿಟಿ ಸಿಗ್ತಕ್ಕಂಥದ್ದು ಈ ವರ್ಷ ತೋರಿಸ್ತಾ ಇದೆ. ಒಂದು ವೃತ್ತಿಯಲ್ಲಿ ಅಥವಾ ಕ್ಷೇತ್ರದಲ್ಲಿ ಅಥವಾ ಇರ್ತಕ್ಕಂಥ ಸ್ಥಳದಲ್ಲೇ ಬಹಳ ನಿರೀಕ್ಷಿತವಾಗಿರ್ತಕ್ಕಂಥ ಬದಲಾವಣೆ ಸ್ಟ್ರಾಂಗ್ ಆಗಿ ಕಂಡು ಬರ್ತಾ ಇದೆ. ಹಾಗೆ 7ನೇ ಮನೆ ಬಿಸ್ನೆಸ್ ಅಂತ ಕಾಂಬಿನೇಷನ್ ತಗೊಂಡಾಗ 7ನೇ ಮನೆ ಬಿಸ್ನೆಸ್ ಆಗಿರ್ತಕ್ಕಂಥ ಗುರು ಲಗ್ನದಲ್ಲೇ ಇರೋದ್ರಿಂದ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆದರೂ ಕೂಡ ಬಿಸ್ನೆಸ್ ಸ್ವಲ್ಪ ಉತ್ತಮವಾಗಿಯೇ ನಡೆಯುತ್ತೆ. ಅಂದರೆ ಸ್ವಲ್ಪ ಈ ಅನ್ಕೊಂಡಿದ್ದಷ್ಟು ಲಾಭ ಬರದೇ ಇರತಕ್ಕಂಥದ್ದು. ಯಾಕೆಂದ್ರೆ 2ನೇ ಮನೆಗೆ ಗುರು ವ್ಯಯಭಾವದಲ್ಲಿ ಇರ್ತಾನೆ. 1ನೇ ಮನೆ ಅಂತಂದಾಗ ವ್ಯಯ ಆಗುತ್ತದು. ಆದ್ರೂ 7ನೇ ಮನೆ ಲಗ್ನದಲ್ಲಿದ್ದು 7ನೇ ಮನೆಗೆ ಗುರುದೃಷ್ಟಿ ಬಿದ್ದಿರೋದ್ರಿಂದ ಇಲ್ಲಿ ಸ್ವಲ್ಪ ಸಾಧಾರಣವಾಗಿ ಲಾಭಾಂಶವಾಗಿ ಬರ್ತಕ್ಕಂಥದ್ದು, ಹೆಚ್ಚಾಗಿ ನಷ್ಟ ಆಗದೇ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಇನ್ನು ವಿವಾಹ ವಿಚಾರಕ್ಕೆ ಬರೋಣ. ವಿವಾಹದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ. ವಿವಾಹದಲ್ಲಿ ಮಾತುಕತೆಯಲ್ಲಿ ಒಂದು 1 ಸೈಡೆಡ್ ಡಿಸಿಷನ್ ಅಂತ ನಾವು ಕರಿತೀವಿ, ಸಿಂಗಲ್ ಸೈಡ್ ಡಿಸಿಷನ್. ಅವ್ರು ಒಪ್ಕೊಂಡ್ರೆ ನಾವು ಒಪ್ಕೊಳ್ಳಲ್ಲ, ನಾವು ಒಪ್ಕೊಂಡ್ರೆ ಅವ್ರು ಒಪ್ಕೊಳ್ಳಲ್ಲ ಆಗಿರ್ತಕ್ಕಂಥ ಸಾಧ್ಯತೆ ಬಹುತೇಕ ಕಾಂಬಿನೇಷನ್ ಬರ್ತಾ ಇದೆ. ಹಾಗೆ ವಿವಾಹ ಆಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಒಂಟಿತನ ಕಾಡಿಸ್ತಕ್ಕಂಥದ್ದು ಅಥವಾ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಸೊ ಪರಸ್ಪರ ಒಬ್ಬರೊಬ್ಬರಿಗೆ ಮಾತುಕತೆಯಲ್ಲಿ ಸಮಸ್ಯೆಯಾಗಿ ಸ್ವಲ್ಪ ಮಾತುಕತೆ ಬಿಟ್ಟಿರ್ತಕ್ಕಂಥದ್ದು, ಸಿಂಗಲ್ ಆಗಿರ್ತಕ್ಕಂಥದ್ದು ಸ್ವಲ್ಪ ವಿಶೇಷವಾಗಿ ತೋರಿಸ್ತಾ ಇದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಬಂದಾಗ 6ನೇ ಅಧಿಪತಿ ಆಗಿರ್ತಕ್ಕಂಥ ಮಂಗಳ 9ನೇ ಮನೇಲಿ ಇರ್ತಕ್ಕಂಥದ್ದು ವಿಶೇಷವಾಗಿ ಆರೋಗ್ಯವನ್ನು ಕಾಪಾಡ್ಕೊಂಡು ಚೆನ್ನಾಗಿರ್ತಕ್ಕಂಥ ಒಂದು ಉಗಾದಿ ಭವಿಷ್ಯದಲ್ಲಿ ಬರ್ತಾ ಇದೆ. ಆದರೆ ಹೀಟ್ ರಿಲೇಟೆಡ್ ಸ್ವಲ್ಪ ಸಮಸ್ಯೆ, ಸ್ವಲ್ಪ ಅಸಿಡಿಟಿ ಆಗ್ತಕ್ಕಂಥದ್ದು ಅಥವಾ ಸ್ವಲ್ಪ ತಲೆನೋವು ಬರ್ತಕ್ಕಂಥದ್ದು ಕಾಂಬಿನೇಷನ್ ತೋರಿಸ್ತಿದೆ. ಸೊ ಈ ಒಂದು ವಿಚಾರದಲ್ಲಿ ನಾವು ಬಂದಾಗ ನಾವು ವೆಲ್ತ್ಗೆ ಬರೋಣ, ಅಂದರೆ ಹಣಕಾಸು ವಿಚಾರ ಬರೋಣ. 2ನೇ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ 10ನೇ ಮನೆಯಲ್ಲಿರ್ತಕ್ಕಂಥದ್ದು, 6ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 9ನೇ ಮನೆಯಲ್ಲಿರ್ತಕ್ಕಂಥದ್ದು, ಹಾಗೆ 10ನೇ ಮನೆ ಆಗಿರ್ತಕ್ಕಂಥ ಗುರು ರಾಶಿಯದಲ್ಲೇ ಗುರು ಇರ್ತಕ್ಕಂಥದ್ದು. ಎಲ್ಲದಕ್ಕೂ ಒಂದು ವೈಟ್ ಕಲರ್ ಥ್ರೆಡ್, ಇದು ಕೂಡ ನೈಲಾನ್ ಸಿಗುತ್ತೆ. ವೈಟ್ ಕಲರ್ ನೈಲಾನ್ ತಗೊಳ್ಬೋದು. ಒಂದು 2 ಸುತ್ತು 3 ಸುತ್ತು 4 ಸುತ್ತು 5 ಸುತ್ತು ಎಷ್ಟು ಬೇಕಾದ್ರೂ ಸುತ್ತು ಹಾಕೋಬೋದು. ಸೋಮವಾರ ದಿವಸ ಹಾಕೋಬೇಕು. ಬೆಳಿಗ್ಗೆ 6ರಿಂದ 8 ಗಂಟೆ ಒಳಗಡೆ ಉಗಾದಿಯ ನಂತರ ಅಥವಾ ಹತ್ತಿರದಲ್ಲಿರ್ತಕ್ಕಂಥದ್ದು ಖಂಡಿತ ಆಗ್ತಕ್ಕಂಥದ್ದು. ಈ ಒಂದು ಸಣ್ಣ ಪರಿಹಾರ ಮಿಥುನ ರಾಶಿ ಅಥವಾ ಮಿಥುನ ಲಗ್ನದವರಿಗೆ ಒಂದು ವೈಟ್ ಕಲರ್ ಥ್ರೆಡ್ ಹಾಕೊಳ್ಳಿ, ಒಳ್ಳೆಯದಾಗುತ್ತೆ. ರಾಶಿ ಅಥವಾ ಕರ್ಕಾಟಕ ಲಗ್ನದ ವಿಚಾರಕ್ಕೆ ಬಂದಾಗ 4ನೇ ಮನೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ಫಸ್ಟ್ ತಗೊಳ್ಳೋಣ. 4ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 9ನೇ ಮನೆಯಲ್ಲಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಅನುಕೂಲದ ಪರಿಸ್ಥಿತಿ ತೋರಿಸ್ತಾ ಇದೆ. ಹಾಗೆ ವಿದೇಶಕ್ಕೆ ಹೋಗಿ ಓದ್ತಕ್ಕಂಥದ್ದು
ಅಥವಾ ದೂರ ಪ್ರಯಾಣ ಮಾಡಿ ಓದ್ತಕ್ಕಂಥದ್ದು ಅಥವಾ ಹಾಸ್ಟೆಲ್ ಓದ್ತಕ್ಕಂಥದ್ದು ಸ್ವಲ್ಪ ಲಾಭಕರವಾಗಿ ತೋರಿಸ್ತಕ್ಕಂಥದ್ದು. ಯಾರು ಹೈಯರ್ ಸ್ಟಡೀಸ್ನ ಇಷ್ಟಪಡ್ತಾರೆ, ಉನ್ನತ ವ್ಯಾಸಂಗವನ್ನು ಮಾಡಬೇಕು, ಅವ್ರಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ ಭಾಳ ಅದ್ಭುತವಾಗಿ ಕಂಡು ಬರ್ತಾ ಇದೆ. ಹಾಗೆ 6ನೇ ಮನೆ ವೃತ್ತಿಗೆ ಹೋಗೋಣ. 6ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಗುರು 12ನೇ ಮನೆಯಲ್ಲಿರೋದ್ರಿಂದ ವೃತ್ತಿಪರರಿಗೆ ಸ್ವಲ್ಪ ಕರ್ಕಾಟಕ ಲಗ್ನ ಅಥವಾ ಕರ್ಕಾಟಕ ರಾಶಿಯವರಿಗೆ ಚೆನ್ನಾಗಿಲ್ಲ. ಇಲ್ಲಿ 6ನೇ ಮನೆ ಅಂತ ನಾವು ನೋಡಿದಾಗ ಗುರುವಿನ ಸ್ಥಳ 12ನೇ ಮನೆ ಹೋದಾಗ ವ್ಯಯಭಾವದಲ್ಲಿರ್ತಕ್ಕಂಥದ್ದು, ಕೆಲಸದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಅಥವಾ ಕೆಲಸ ಬಿಡ್ತಕ್ಕಂಥದ್ದು, ಕೆಲಸವನ್ನ ಒತ್ತಡದಿಂದ ಕೆಲಸ ಮಾಡ್ತಕ್ಕಂಥ ಒಂದು ಕಾಂಬಿನೇಷನ್ ಬಹಳ ಬಲಯುತವಾಗಿ ತೋರಿಸ್ತಾ ಇದೆ. ಹಾಗೆ ವ್ಯಾಪಾರಕ್ಕೆ ಬರೋಣ. 7ನೇ ಅಧಿಪತಿ ವ್ಯಾಪಾರವನ್ನು ತೋರಿಸುತ್ತೆ. ವ್ಯಾಪಾರಾಧಿಪತಿಯಾಗಿರ್ತಕ್ಕಂಥ 9ರಲ್ಲಿದ್ದಾಗ ಸಾಧಾರಣ ಫಲವನ್ನ ನಿರೀಕ್ಷೆ ಮಾಡಬಹುದು, ಹೆಚ್ಚಿನ ಫಲವನ್ನ ನಿರೀಕ್ಷೆ ಮಾಡೋದು ಸ್ವಲ್ಪ ಕಷ್ಟ. ಹಾಗೆ 7ನೇ ಅಧಿಪತಿಯಾಗಿರ್ತಕ್ಕಂಥ ಗುರು ಮದುವೆ ವಿಚಾರಕ್ಕೆ, 7ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ 9ನೇ ಮನೆ ಕೂತಿರೋದು ಮದುವೆ ವಿಚಾರಕ್ಕೆ ಸ್ವಲ್ಪ ವಿಳಂಬವನ್ನ ಆಗುತ್ತೆ ಅಥವಾ ಹಿರಿಯರಿಂದ ಸ್ವಲ್ಪ ಮದುವೆ ವಿಚಾರದಲ್ಲಿ ಮುಂದೆ ಹೋಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ. ಹಿರಿಯರ ಆಶೀರ್ವಾದ ಅಥವಾ ಹಿರಿಯರ ಒಂದು ಅಪ್ರೂವಲ್ ಅಂತ ನಾವು ಏನು ಕರಿತೀವಿ ಅಲ್ಲಿ ಕಂಡು ಬರ್ತಾ ಇದೆ. ಹಾಗೆ 6ನೇ ಅಧಿಪತಿಯಾಗಿರ್ತಕ್ಕಂಥ ರೋಗಾಧಿಪತಿಯಾಗಿರ್ತಕ್ಕಂಥ 12ನೇ ಮನೆ ಇದ್ದಾಗ ರೋಗದಿಂದ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಆರೋಗ್ಯದ ಸಮಸ್ಯೆ, ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಕ್ಕಂಥದ್ದು ಅಥವಾ ಈ ಚೋಕ್ ಆಗ್ತಕ್ಕಂಥದ್ದು ಅಥವಾ ಹಾರ್ಟ್ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಸ್ವಲ್ಪ 12ನೇ ಮನೆ ಗುರು ಸ್ವಲ್ಪ ಸಮಸ್ಯೆಯನ್ನು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವ್ರಿಗೆ ತಂದುಕೊಡ್ತಾ ಇದೆ. ಹಾಗೆ ಆರ್ಥಿಕ ಪರಿಸ್ಥಿತಿ ಅಥವಾ ವೆಲ್ತ್ ನೋಡೋಣ. 2ನೇ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ 9ನೇ ಮನೆಯಲ್ಲಿರ್ತಕ್ಕಂಥದ್ದು, 6ನೇ ಅಧಿಪತಿಯಾಗಿರ್ತಕ್ಕಂಥ ಗುರು ಸ್ವಲ್ಪ ವ್ಯಯಭಾವದಲ್ಲಿ ಹೋಗಿರ್ತಕ್ಕಂಥದ್ದು. ಹಾಗೆ 10ನೇ ಮನೆ ಆಗಿರ್ತಕ್ಕಂಥ ಮಂಗಳ 8ನೇ ಮನೆಗೆ ಬಂದಿರತಕ್ಕಂಥದ್ದು. ಈ ಒಂದು ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನದವರಿಗೆ ಬ್ಲೂ ಕಲರ್ ಅಥವಾ ಬ್ಲ್ಯಾಕ್ ಕಲರ್ ಥ್ರೆಡ್ ಅನುಕೂಲಕರವಾಗಿರ್ತಕ್ಕಂಥದ್ದು. ಇದನ್ನು ಶನಿವಾರದ ದಿವಸ 6ರಿಂದ 8 2 ಸುತ್ತು ಅಥವಾ 3 ಸುತ್ತು ನೈಲಾನ್ ಥ್ರೆಡ್ ಹಾಕೊಳ್ಳಿ. ಏನೇನು ನೆಗೆಟಿವಿಟಿ ಇದೆ ಜಾಬಲ್ಲಿ ಅಥವಾ ಯಾವ್ದು ಹೇಳಿದೆಲ್ಲ ನೆಗೆಟಿವ್ ಇರ್ತಕ್ಕಂಥದ್ದೆಲ್ಲ ಭಾಳಷ್ಟು ಕಮ್ಮಿ ಆಗುತ್ತೆ. 1 ತಿಂಗಳ ಕಾಲ ಬಳಸಿ ಅದನ್ನು ಡಿಸ್ಕಾರ್ಡ್ ಮಾಡಿ. ಇಷ್ಟು 4 ರಾಶಿ ಅಥವಾ ಲಗ್ನ ತಗೊಳ್ಳೋಣ. ಸಿಂಹರಾಶಿ ಸಿಂಹ ಲಗ್ನದ 4ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ ವಿದ್ಯಾರ್ಥಿಗಳಿಗೆ 7ನೇ ಮನೆಯಲ್ಲಿರ್ತಕ್ಕಂಥದ್ದು ಸಾಧಾರಣವಾಗಿರ್ತಕ್ಕಂಥ ಫಲ. ಹೆಚ್ಚು ಸಂಪರ್ಕದಿಂದ ಲಾಭ ಬರ್ತಕ್ಕಂಥದ್ದು, ಅಂದರೆ ಸಹಪಾಠಿಗಳಿಂದ ಅಥವಾ ಟೀಚರ್ಸಿಂದ ಲಾಭ ಅಷ್ಟೇ, ಸ್ವಯಿಂದ ಲಾಭ ಬಹಳ ಕಮ್ಮಿ ಆಗಿರ್ತಕ್ಕಂಥದ್ದು. ಹಾಗೆ ಸಿಂಹ ಲಗ್ನದ ಅಥವಾ ಸಿಂಹ ರಾಶಿಯ ವೃತ್ತಿಯನ್ನು ನೋಡೋಣ. 6ನೇ ಮನೆ ಆಗಿರ್ತಕ್ಕಂಥ ಶನಿ 8ನೇ ಮನೆಯಲ್ಲಿರ್ತಕ್ಕಂಥದ್ದು ಈ ವರ್ಷ ಸ್ವಲ್ಪ ನಿಮಗೆ ಸಮಸ್ಯೆ ಕಾಡ್ತಕ್ಕಂಥದ್ದು. ಸಹಪಾಠಿಗಳಿಂದ ನಿಮಗೆ ತೊಂದರೆ, ಏನಾರು ಹಾಕ್ಕೊಡ್ತಕ್ಕಂಥ ಒಂದು ವಿಚಾರ, ಹಾಗೆ ನಿಮ್ಮ ಮೇಲಾಧಿಕಾರಿಯಿಂದ ತೊಂದರೆ ಆಗ್ತಕ್ಕಂಥದ್ದು, ನಿಮ್ಮ ಬಾಸಿಂದ ತೊಂದರೆ ಆಗ್ತಕ್ಕಂಥದ್ದು, ಕೆಲಸದ ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದು, ಇಷ್ಟೂ ಕೂಡ ಇಲ್ಲಿ ಸಿಂಹರಾಶಿ ಸಿಂಹ ಲಗ್ನ ಉಗಾದಿಯ ವಿಚಾರ, ಸಿಂಹರಾಶಿ ಸಿಂಹ ಲಗ್ನದ ವಿಚಾರದಲ್ಲಿ ಸ್ವಲ್ಪ ಅಲ್ಲಿ ವೃತ್ತಿಯಲ್ಲಿ ತುಂಬ ಟೆನ್ಷನ್ ಟೈಮ್. ಹಾಗೆ ಬಿಸ್ನೆಸ್ ನೋಡೋಣ. 7ನೇ ಅಧಿಪತಿಯಾಗಿರ್ತಕ್ಕಂಥವನು ಕೂಡ 8ರಲ್ಲೇ ಇರೋದ್ರಿಂದ ಬಿಸ್ನೆಸ್ ಅಲ್ಲೂ ಕೂಡ ಹಿನ್ನಡೆ ಸಿಂಹರಾಶಿಯವರಿಗೆ. ಬಿಸ್ನೆಸ್ ಅಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು, ಹಣದ ವಿಚಾರದಲ್ಲಿ ಬಂದಾಗ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಪಾರ್ಟ್ನರ್ಶಿಪ್ ಬ್ರೇಕಪ್ ಆಗ್ತಕ್ಕಂಥದ್ದು. ಯಾರ್ಯಾರು ಪಾರ್ಟ್ನರ್ಶಿಪ್ ಅಲ್ಲಿ ಇದ್ದೀರಾ ಈ ವರ್ಷ ಬ್ರೇಕಪ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೂಡಿಕೆಯಲ್ಲಿ ಸ್ವಲ್ಪ ಹುಷಾರಾಗಿರಿ, ಪಾರ್ಟ್ನರ್ಶಿಪ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವೈವಾಹಿಕ ಜೀವನ, ಸಿಂಹರಾಶಿಯವರ ವೈವಾಹಿಕ ಜೀವನ. ಸಿಂಹರಾಶಿಯವರ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ, ಒಡೆದಾಟಗಳು ಗಲಾಟೆಗಳು ತೋರಿಸ್ತಾ ಇದೆ. ಹಾಗೆ ಸಿಂಹರಾಶಿಯವರ ಒಂದು ವೈವಾಹಿಕ ಹೊಸ ಸಂಬಂಧವನ್ನು ಹುಡುಕ್ತಿರ್ಬೇಕಾದ್ರೆ ಮಾನಸಿಕವಾಗಿರ್ತಕ್ಕಂಥ ಚಿಂತನೆ, ಪರಸ್ಪರ ಒಬ್ರು ಮಾತಾಡ್ಕೊಳ್ತಕ್ಕಂಥ ಒಂದು ವಿಚಾರ ಅಥವಾ ಈ ಎಂಗೇಜ್ಮೆಂಟ್ ಅಂತ ನಾವೇನು ಕರಿತೀವೋ ಅಂತಹ ಸಮಯದಲ್ಲಿ ಸ್ವಲ್ಪ ಗಲಾಟೆಗಳಾಗಿ ಸಮಸ್ಯೆಯಿಂದ ನಿಲ್ತಕ್ಕಂಥ ಸ್ವಲ್ಪ ಕಾಂಬಿನೇಷನ್ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೆಚ್ಚಿನ ಕಾಳಜಿ ವಹಿಸಬೇಕು. ಬಾಡಿ ಪೇನ್, ಲೆಗ್ ಪೇನು ಭಾಳಷ್ಟು ಹೆಚ್ಚಾಗಿರ್ತಕ್ಕಂಥದ್ದು, ಹಾಗೆ ಕೀಲ್ ನೋವು ಇರ್ತಕ್ಕಂಥದ್ದು, ಬಾಡಿಲಿರ್ತಕ್ಕಂಥ ಆಯಿಲ್ ಕಮ್ಮಿ ಆಗ್ತಕ್ಕಂಥ ತೋರಿಸ್ತಾ ಇದೆ. ಈಗ ಓವರ್ ಆಲ್
ವೆಲ್ತ್ ನೋಡೋಣ. 2ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ 7ರಲ್ಲಿರ್ತಕ್ಕಂಥದ್ದು, ಹಾಗೆ 6ನೇ ಅಧಿಪತಿಯಾಗಿರ್ತಕ್ಕಂಥವ್ನು 8ರಲ್ಲಿರ್ತಕ್ಕಂಥದ್ದು, ಹಾಗೆ 10ನೇ ಅಧಿಪತಿಯಾಗಿರ್ತಕ್ಕಂಥದ್ದು 8ರಲ್ಲಿರ್ತಕ್ಕಂಥದ್ದು. ಸೊ ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಲಹೆ ಮತ್ತು ಪರಿಹಾರ, ಹಸಿರು ಕಲರ್ ದಾರವನ್ನ ಬಲಗೈಗೆ 2 ಸುತ್ತು ಅಥವಾ 3 ಸುತ್ತು ಅಥವಾ 5 ಸುತ್ತು ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ನೀವು ಖಂಡಿತ ಧರಿಸ್ಬೋದು. ಹಾಗೆ ಇದನ್ನ ಬುಧವಾರದ ದಿವಸ ಧರಿಸಿದ್ರೆ ವಿಶೇಷವಾಗಿ ಲಾಭ ಆಗುತ್ತೆ. ಇಷ್ಟು ಕನ್ಯಾ ರಾಶಿ ಕನ್ಯಾ ಲಗ್ನದ ಬಗ್ಗೆ ಹೇಗಿದೆ ನೋಡೋಣ. ಕನ್ಯಾ ರಾಶಿ ಕನ್ಯಾ ಲಗ್ನದ ಬಗ್ಗೆ ಫಸ್ಟ್ ನಾವು ಈ ಒಂದು ಎಜುಕೇಶನ್ ಇರ್ತಕ್ಕಂಥದ್ದು ಹೇಗೆ ಅಂತ ನೋಡಿದಾಗ, ಕನ್ಯಾ ರಾಶಿಯವರಿಗೆ 4ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 10ರಲ್ಲಿರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಜಾಸ್ತಿ. ವಿದ್ಯಾರ್ಥಿಗಳು ಸ್ವಲ್ಪ ಆಸಕ್ತಿ ವಹಿಸಿ ಆಸಕ್ತಿಯಿಂದ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಸಾಧನೆಯಲ್ಲಿ ಇಲ್ಲಿ ಕಂಡು ಬರ್ತಾ ಇದೆ. ವಿಶೇಷವಾಗಿ ಲಾಭವನ್ನ ತಂದುಕೊಡುತ್ತೆ. ಹಾಗೆ ವೃತ್ತಿ ನೋಡೋಣ. 6ನೇ ಅಧಿಪತಿಯಾಗಿರ್ತಕ್ಕಂಥದ್ದು ವೃತ್ತಿಯ ಅಧಿಪತಿಯಾಗಿರ್ತಕ್ಕಂಥದ್ದು 7ರಲ್ಲಿರೋದ್ರಿಂದ ಶನಿಯ ಒಂದು ಕಾಂಬಿನೇಷನ್ ಇರೋದ್ರಿಂದ ವೃತ್ತಿ ಉತ್ತಮವಾಗಿರುತ್ತೆ. ಹಾಗೆ ಇತರರಿಂದ ನಿಮಗೆ ಯೋಗ ಉಂಟಾಗ್ತಕ್ಕಂಥದ್ದು, ಯಾರೋ ಒಬ್ರು ಫ್ರೆಂಡ್ ಆಗಿರ್ತಾರೆ, ಅವ್ರು ನೋಡಪ್ಪ ಇಂಥ ಕಡೆ ಕೆಲಸ ಇದೆ ನೋಡು, ಟ್ರೈ ಮಾಡು, ತುಂಬಾ ಚೆನ್ನಾಗಿದೆ ಅಂತ. ಅಂದ್ರೆ ಸ್ವಲ್ಪ ಪರರಿಂದ ಸ್ವಲ್ಪ ಅನುಕೂಲ ಆಗ್ತಕ್ಕಂಥ ಸಮಯ ತುಂಬಾ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಹಾಗೆ 6ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ ಸ್ವಲ್ಪ ನಿಧಾನಗತಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಅಭಿವೃದ್ಧಿ ಕೊಡ್ತಾನೆ. ಹಾಗೆ ಸಾಕಷ್ಟು ಜನರ ಸಂಪರ್ಕವನ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಇಲ್ಲಿ 6ನೇ ಅಧಿಪತಿ ಆಗಿರ್ತಕ್ಕಂಥದ್ದು. ಹಾಗೆ ಬಿಸ್ನೆಸ್ ಬರೋಣ. 7ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 10ರಲ್ಲಿ ಕೂತಿರೋದ್ರಿಂದ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದು. ಬಿಸ್ನೆಸ್ ಅಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ನೇಮ್ ಅಂಡ್ ಫೇಮ್ ಅಂತ ನಾವೇನ್ ಕರಿತೀವಿ ಅದು ಹೆಚ್ಚಾಗಿ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಈ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಕಾಂಬಿನೇಷನ್ ನಾವು ನೋಡ್ಬೇಕಾದ್ರೆ 10ನೇ ಮನೆ ಹೆಸರು ತಂದು ಕೊಡುತ್ತೆ, ಲಾಭ ಸ್ವಲ್ಪ ಕಮ್ಮಿ ಆಗಿರ್ತಕ್ಕಂಥದ್ದು. ಒಂದೊಂದಕ್ಕೂ ಒಂದೊಂದಿದೆ. ಕೆಲವರು ಬಿಸ್ನೆಸ್ ಅಲ್ಲಿ ಹೆಸರು ಮಾಡ್ತಾರೆ, ಲಾಭ ಕಮ್ಮಿ. ಸರ್ ಲಾಭ ಜಾಸ್ತಿ ಇದೆ ಅಂಥದ್ದೇನು ನೇಮ್ ಇಲ್ಲ, ನಮಗೆ ಫುಲ್ ಬರುತ್ತೆ ಹೋಗುತ್ತೆ ಅಷ್ಟೇ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇಂಥ ಎಲ್ಲಾ ವಿಚಾರಗಳನ್ನು ಕೂಡ 7ನೇ ಅಧಿಪತಿ 10ರಲ್ಲಿ. ಹಾಗೆ ಮದುವೆ ವಿಚಾರಕ್ಕೆ ಬಂದಾಗ 7ನೇ ಅಧಿಪತಿಯಾಗಿರ್ತಕ್ಕಂಥವನು 10ರಲ್ಲಿರೋದ್ರಿಂದ ವಿವಾಹದಲ್ಲಿ ಸ್ವಲ್ಪ ಅಂದ್ರೆ ಆಲ್ರೆಡಿ ವಿವಾಹದಲ್ಲಿ ಆಗಿರ್ತಕ್ಕಂಥವ್ರು, ಸಂಸಾರದಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಅಹಂ ವಿಚಾರದಲ್ಲಿ 10ನೇ ಮನೆ ಯಾವಾಗ ಕೂಡ ನಾನು ಅಂತಕ್ಕಂಥ ಒಂದು ಜಗಳಕ್ಕೆ ವ್ಯಾಜ್ಯಕ್ಕೆ ಹೋಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಹಾಗೆ ಹೊಸ ಸಂಬಂಧಗಳು ಹುಡುಕಿದಾಗ ಪ್ರತಿಷ್ಠೆ ಬಹಳಷ್ಟು ಮುಂದೆ ಬರ್ತಕ್ಕಂಥದ್ದು. ಸೊ ನಮಗೆ ಮದುವೆ ಮಾಡ್ಕೊಂಡ್ವಿ, ನಾವು ಈ ತರ ಮಾಡ್ಕೊಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ, ಈ ರೀತಿ ಮಾಡಬೇಕಾಗಿತ್ತು, ಆ ರೀತಿ ಮಾಡಬೇಕಾಗಿತ್ತು, ಸರಿಯಾಗಿರ್ತಕ್ಕಂಥ ದಾರಿ ತೋರಿಸಿಲ್ಲ, ಸೊ ನಾವು ಹೇಳಿದ್ದೊಂದು ನೀವು ಮಾಡಿದ್ದೊಂದು, ನಾವು ಇದನ್ನ ಬುಕ್ ಮಾಡಿ ಅದನ್ನ ಮಾಡಿ ಅಂತ ಹೇಳಿ ಈ ರೀತಿಯಾಗಿರ್ತಕ್ಕಂಥ ಘರ್ಷಣೆಗಳು ಉಂಟಾಗ್ತಕ್ಕಂಥದ್ದು 7ನೇ ಮನೆ ವಿಚಾರದಲ್ಲಿ ಬರ್ತಕ್ಕಂಥದ್ದು. ಇನ್ನು ಆರೋಗ್ಯ ಕಡೆ ಬರೋಣ. ಆರೋಗ್ಯದ ವಿಚಾರದಲ್ಲಿ ಬಂದಾಗ 6ನೇ ಅಧಿಪತಿಯಾಗಿರ್ತಕ್ಕಂಥ 7ರಲ್ಲಿದ್ದಾಗ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥದ್ದು. ದೀರ್ಘಕಾಲದ ಅನಾರೋಗ್ಯ ಏನಾದ್ರು ಇತ್ತು ಅಂತಂದ್ರೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಅಥವಾ ಡಾಕ್ಟರ್ ಹತ್ರ ಸ್ವಲ್ಪ ಹೋಗಿದಾಗ 7ನೇ ಮನೆ ಆರೋಗ್ಯವನ್ನು ವೃದ್ಧಿ ಮಾಡ್ತಕ್ಕಂಥ ಒಂದು ವಿಚಾರವನ್ನ ಇಲ್ಲಿ ಕಂಡು ಬರ್ಬೋದು. ಹಾಗೆ ಹಣಕಾಸು ವಿಚಾರಕ್ಕೆ ಬರೋಣ. ಕನ್ಯಾ ರಾಶಿಯವರಿಗೆ 2ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಇಲ್ಲಿ ನಮಗೆ 7ನೇ ಮನೆಯಲ್ಲಿರ್ತಕ್ಕಂಥದ್ದು, 6ನೇ ಅಧಿಪತಿಯಾಗಿರ್ತಕ್ಕಂಥದ್ದು 7ರಲ್ಲಿರ್ತಕ್ಕಂಥದ್ದು, ಹಾಗೆ ಲಾಭಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಇಲ್ಲಿ 7ರಲ್ಲಿರ್ತಕ್ಕಂಥದ್ದು. ಶುಕ್ರವಾರ ದಿವಸ ಬಹಳ ವಿಶೇಷವಾಗಿ ರೇಷ್ಮೆ ದಾರವನ್ನ ಕಟ್ಕೋಬೇಕು. ಉಗಾದಿ ಟೈಮಲ್ಲಾರು ಕಟ್ಕೋಬಹುದು ಅಥವಾ ಉಗಾದಿ ನಂತರವಾಗ ಕಟ್ಕೋಬಹುದು. ಶುಕ್ರವಾರ ದಿವಸ ಬರ್ತಕ್ಕಂಥ ದಿವಸದಲ್ಲಿ ಬಲಗೈಗೆ ಒಂದು ರೇಷ್ಮೆ ದಾರವನ್ನ ಕಟ್ಕೊಳ್ಳಿ. ಮನೆ ಇರ್ತಕ್ಕಂಥ ಶನಿ 6ರಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಹಿನ್ನಡೆ, ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು ಅಥವಾ ಆ ಓದಿನಲ್ಲಿ ಆಸಕ್ತಿ ಇಲ್ಲದೆ ಇರ್ತಕ್ಕಂಥದ್ದು, ಆಟದಲ್ಲಿ ಹೆಚ್ಚು ಆಸಕ್ತಿ ಇರ್ತಕ್ಕಂಥದ್ದು 4ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ 6ರಲ್ಲಿದ್ದಾಗ ಈ ಫಲಗಳನ್ನು ನಾವು ನೋಡ್ಬೋದು. ಹಾಗೆ 6ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 9ರಲ್ಲಿರೋದ್ರಿಂದ ವೃತ್ತಿಯಲ್ಲಿ ಬದಲಾವಣೆ, ವೃತ್ತಿಯಲ್ಲಿ ಸ್ವಲ್ಪ ಸಂಕಟ, ಹೊಸ ವೃತ್ತಿಯ ಅಥವಾ ಹೊಸ ಜಾಬ್ ಸರ್ಚಿಂಗ್, ಚೇಂಜ್ ಆಫ್ ಜಾಬ್ನ ಹೆಚ್ಚಾಗಿ ನೋಡ್ತಾ ಇರ್ತಕ್ಕಂಥ ಒಂದು ಸಮಯ. ಚೇಂಜ್ ಆಗ್ತಕ್ಕಂಥದ್ದು ಆದರೆ ನಿಧಾನಗತಿಯಲ್ಲಿ ಆಗ್ತಕ್ಕಂಥದ್ದು. ಹಣಕಾಸು ವಿಚಾರದಲ್ಲಿ ಪ್ರೋಗ್ರೆಸ್ ಇಲ್ಲದೆ ಇರ್ತಕ್ಕಂಥದ್ದು, ಪ್ರಮೋಷನ್ ಇಲ್ಲದೆ ಇರ್ತಕ್ಕಂಥದ್ದು ಅಥವಾ ಬಡ್ತಿಯಲ್ಲಿ ಸ್ವಲ್ಪ ಕಮ್ಮಿ ಹಣ ಬರ್ತಕ್ಕಂಥದ್ದು ವಿಶೇಷವಾಗಿ ಹೆಚ್ಚಾಗಿ ತೋರಿಸ್ತಾ ಇದೆ. ಹಾಗೆ
ವ್ಯಾಪಾರದಲ್ಲಿ ಬರೋಣ. ವ್ಯಾಪಾರದಲ್ಲಿರ್ತಕ್ಕಂಥದ್ದು 7ನೇ ಅಧಿಪತಿ ಆಗಿರ್ತಕ್ಕಂಥ ಮಂಗಳ 5ರಲ್ಲಿರೋದ್ರಿಂದ ವ್ಯಾಪಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ, ಹೆಚ್ಚಿನ ಫಲವನ್ನು ಅಪೇಕ್ಷಿಸಕ್ಕೆ ಆಗೋದಿಲ್ಲ. ಯಾಕೆಂದರೆ 5ನೇ ಮನೆ ಯಾವಾಗಲೂ ಕೂಡ ಹಣವನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದು. ಅಂದರೆ ಹಣ ಕೊಟ್ಟಿರ್ತಕ್ಕಂಥ ಪದಾರ್ಥ ಅಥವಾ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ಸು ಬರದೇ ಇರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮನೆ 5. ಬಿಸ್ನೆಸ್ಸಲ್ಲಿ ಸ್ವಲ್ಪ ಹಿನ್ನಡೆ, ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾವುದೇ ರೀತಿಯ ಒಂದು ಹೊಸ ಬಿಸ್ನೆಸ್ಗೆ ಕೈ ಹಾಕೋಕ್ಕಿಂತ ಮುಂಚೆ ನಿಮ್ಮ ದಶಾಭುಕ್ತಿನ ಚೆಕ್ ಮಾಡಿಕೊಂಡು ಮಾಡಿ. ಹಾಗೆ ಮದುವೆ ವಿಚಾರಕ್ಕೆ ಬಂದಾಗ ಪ್ರೇಮ ವಿವಾಹ ಆಗ್ತಕ್ಕಂಥ ಒಂದು ವಿಚಾರ ಇಲ್ಲಿ ಬಹಳಷ್ಟು ಸ್ಟ್ರಾಂಗ್ ಆಗಿದೆ. ಯಾರ್ಯಾರು ತುಲಾ ರಾಶಿ ತುಲಾ ಲಗ್ನದಲ್ಲಿ ಇರ್ತಾರೆ, ಸ್ವಲ್ಪ ಪ್ರೀತಿ ಪ್ರೇಮ ಪ್ರಸಂಗದಲ್ಲಿ ಇರ್ತಾರೆ, ಅವ್ರಿಗೆ ಗಲಾಟೆಯಿಂದ ಮದುವೆ ಆಗ್ತಕ್ಕಂಥದ್ದು, ಸ್ವಲ್ಪ ಯಾರಿಗಾರು ಇಂಟ್ರೆಸ್ಟ್ ಇಲ್ಲದೆ ಇರ್ತಕ್ಕಂಥದ್ದು ಅಷ್ಟು ಆದರೂ ಕೂಡ ಮದುವೆ ಸಕ್ಸಸ್ ಆಗ್ತಕ್ಕಂಥದ್ದು ಸ್ವಲ್ಪ ಇಲ್ಲಿ ಕಂಡು ಬರ್ತಾ ಇದೆ. ಹಾಗೆ ಆರೋಗ್ಯದ ವಿಚಾರಕ್ಕೆ ಬರೋಣ. ಆರೋಗ್ಯ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ, ಸ್ವಲ್ಪ ಮಟ್ಟಿಗೆ ಚೂರು ಸ್ವಲ್ಪ ತಿನ್ನೋ ವಿಚಾರದಲ್ಲಿ ಅಥವಾ ಲೈಫ್ ಸ್ಟೈಲ್ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ ಇನ್ನು ಆರ್ಥಿಕ ಪರಿಸ್ಥಿತಿ ಹೋಗೋಣ. 2ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 5ರಲ್ಲಿರ್ತಕ್ಕಂಥದ್ದು, 6ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 9ರಲ್ಲಿರ್ತಕ್ಕಂಥದ್ದು, ಹಾಗೆ 10ನೇ ಅಧಿಪತಿಯಾಗಿರ್ತಕ್ಕಂಥ ಇಲ್ಲಿ ಗುರು, ಇಲ್ಲಿ 10ನೇ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ನಾವು ನೋಡಿದಾಗ ಅಲ್ಲಿ ನಾವು ಬಹಳ ಇಂಪಾರ್ಟೆಂಟ್ ಆಗಿ ಏನು ನೋಡ್ತೀವಿ ಅಂತಂದ್ರೆ, ಈ ಒಂದು ತುಲಾ ರಾಶಿಯವರಿಗೆ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಏನಾದ್ರು ಒಂದು ಗ್ರಹ ನೋಡಬೇಕು ಅಂದ್ರೆ ಅಲ್ಲಿ ನಮಗೆ ಸೂರ್ಯ ಬಲ ಹೆಚ್ಚಾಗಿರ್ತಕ್ಕಂಥದ್ದು. ಆರೆಂಜ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಆರೆಂಜ್ ಕಲರ್ ಥ್ರೆಡ್ ಭಾನುವಾರದ ದಿವಸ 3 ಸುತ್ತು ಅಥವಾ 2 ಸುತ್ತು ಆರೆಂಜ್ ಕಲರ್ ಥ್ರೆಡ್ ಉತ್ತಮವಾಗಿರುತ್ತೆ, ಒಳ್ಳೆದಾಗ. ವಿದ್ಯಾರ್ಥಿಗಳದ್ದು ಫಸ್ಟ್ ನೋಡೋಣ. ಇಲ್ಲಿ 4ನೇ ಮನೆ ಆಗಿರ್ತಕ್ಕಂಥದ್ದು, 4ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ ಪಂಚಮದಲ್ಲಿರತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಯಾಕೆಂದರೆ 4 ವಿದ್ಯಾಸ್ಥಾನ ಅಂತ ನಾವು ಕರಿತೀವಿ, ಮತ್ತು 5 ಬುದ್ಧಿವಂತಿಕೆಯ ಸ್ಥಾನ ಅಂತ ಕರಿತೀವಿ. ಉತ್ತಮವಾಗಿರ್ತಕ್ಕಂಥ ವಿದ್ಯಾ ವಿಚಾರದಲ್ಲಿ ಸ್ವಲ್ಪ ಪ್ರೋಗ್ರೆಸ್ ಆಗ್ತಕ್ಕಂಥದ್ದು. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 6ನೇ ಮನೆ ವೃತ್ತಿ ಸ್ಥಾನವನ್ನು ನೋಡೋಣ. 6ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ ಇಲ್ಲಿ 5ನೇ ಮನೆಗೆ ಹೋಗಿರ್ತಕ್ಕಂಥದ್ದು. ಇಲ್ಲಿ 5ನೇ ಮನೆ 4ನೇ ಮನೆಗೆ ಹೋಗಿರ್ತಕ್ಕಂಥದ್ದು. 4ನೇ ಮನೆ ಸ್ವಲ್ಪ ಒಂದು ರೀತಿ ವರ್ಕ್ ಫ್ರಮ್ ಹೋಮ್ ಇಷ್ಟಪಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಒಂದು ರೀತಿ ಒಂದು ಕೆಲಸದಲ್ಲಿ ಆಫೀಸ್ಗೆ ಹೋಗಿ ಬರೋಕ್ಕೆ ಆಲಸ್ಯ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಟ್ 4ನೇ ಮನೆ ಉತ್ತಮವಾಗಿರ್ತಕ್ಕಂಥದ್ದು. ಮನೆಯಿಂದ ವರ್ಕ್ ಫ್ರಮ್ ಹೋಮು ಅಥವಾ ಮನೆಯಿಂದನೇ ನಾವು ಕೆಲಸ ಮಾಡ್ತಕ್ಕಂಥ ಒಂದು ವಿಚಾರವನ್ನು ನಾವಿಲ್ಲಿ ವಿಶೇಷವಾಗಿ ನೋಡ್ಬೋದು. ಹಾಗೆ 7ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 5ರಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ವ್ಯಾಪಾರಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಸಮಸ್ಯೆ, ವ್ಯಾಪಾರದಲ್ಲಿ ಹಣ ಬರದೇ ಇರತಕ್ಕಂಥದ್ದು, ಹಾಕಿರ್ತಕ್ಕಂಥ ಬಂಡವಾಳದಲ್ಲಿ ಸ್ವಲ್ಪ ನಷ್ಟ ಹೊಂದತಕ್ಕಂಥದ್ದು ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಬಹಳ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಸೊ ವ್ಯಾಪಾರದಲ್ಲಿರ್ತಕ್ಕಂಥವ್ರು ಸ್ವಲ್ಪ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರು ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥದ್ದು. ಇನ್ನು ವಿವಾಹಕ್ಕೆ ಬರೋಣ. 7ನೇ ಮನೆ ಆಗಿರ್ತಕ್ಕಂಥ ಶುಕ್ರ 5ರಲ್ಲಿ ಕೂತ್ಕೊಂಡಾಗ ಪ್ರೇಮ ವಿವಾಹ ಭಾಳ ಈಸಿಯಾಗಿ ಆರಾಮಾಗಿ ಸಕ್ಸಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಯಾಕಂದರೆ ಇಲ್ಲಿ ಗ್ರಹ ಕಾರಕತ್ವ ಮತ್ತು ಮನೆಯ ಕಾರಕತ್ವ ಮತ್ತು ಸ್ಥಿತಿಯ ಕಾರಕತ್ವ 3 ನೋಡಿ ಜ್ಯೋತಿಷ್ಯವನ್ನು ಹೇಳಬೇಕು. ಸೊ ಈ ವಿಚಾರದಲ್ಲಿ ಶುಕ್ರನ ಆಧಿಪತ್ಯದಲ್ಲಿ 5ನೇ ಮನೆಯಲ್ಲಿ ಕೂತಿರ್ತಕ್ಕಂಥ ಮೀನರಾಶಿಲಿ ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಾಗ ಪ್ರೇಮ ವಿವಾಹ ಸ್ವಲ್ಪ ಅನ್ಕೊಂಡಿದ್ದ ರೀತಿ ಆಗ್ತಕ್ಕಂಥದ್ದು ಬಹುತೇಕ ಖಚಿತವಾಗಿರ್ತಕ್ಕಂಥದ್ದು. 7ನೇ ಮನೆ ಇರ್ತಕ್ಕಂಥ 5 ಸ್ವಲ್ಪ ಮಟ್ಟಿಗೆ ಅಹಂ ತರ್ತಕ್ಕಂಥದ್ದು, ಮತ್ತೆ ವಿವಾಹದಲ್ಲಿ ಸ್ವಲ್ಪ ಸೆಲೆಕ್ಟಿವ್ ಆಗ್ತಕ್ಕಂಥದ್ದು. ಪ್ರೇಮ ವಿವಾಹ ಇಲ್ಲ, ಅವರ ಜಾತಕದಲ್ಲಿ ಬಂದಿಲ್ಲ ಅಥವಾ ಮನಸ್ಸಿನ ಸ್ಥಿತಿಲಿ ಇಲ್ಲ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಸೆಲೆಕ್ಟಿವ್ ಆಗಿ ಒಳ್ಳೊಳ್ಳೆ ಅವಕಾಶಗಳನ್ನು ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್ ಈ ವರ್ಷ ತೋರಿಸ್ತಾ ಇದೆ. ಸೊ ಯಾವುದು ಬರ್ತಕ್ಕಂಥದ್ದು, ಯಾರು ವಿವಾಹ ವಿಳಂಬ ಆಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಶೀಘ್ರವಾಗಿ ಮಾಡ್ಕೋಬೇಕು ಅಂದರೆ ಬಂದಿದ್ರಲ್ಲಿ ಬೆಸ್ಟ್ ಅಂತ ನಿಮ್ಮ ಮನಸ್ಸಿಗೆ ಅಂದ್ಕೊಂಡಿದ್ದ ತಕ್ಷಣ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆ 6ನೇ ಅಧಿಪತಿ ಆಗಿರ್ತಕ್ಕಂಥ ಮಂಗಳ 4ನೇ ಮನೆ ಕೂತ್ಕೊಂಡಿರ್ತಕ್ಕಂಥದ್ದು, ಸ್ವಲ್ಪ ಮೂಳೆಗಳಿಂದ ಸಮಸ್ಯೆ ಆಗ್ತಕ್ಕಂಥದ್ದು, ಮೂಳೆ ಮುರಿತ, ಸ್ವಲ್ಪ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ತೋರಿಸ್ತದೆ. 4ನೇ ಮನೆ ಸ್ವಲ್ಪ ಆಕ್ಸಿಡೆಂಟ್ ಕಾಂಬಿನೇಷನ್ ಬರ್ತಕ್ಕಂಥದ್ದು. ಸೊ ಸ್ವಲ್ಪ ಇವೆಲ್ಲದರಿಂದನೂ ಸ್ವಲ್ಪ ಅವಾಯ್ಡ್ ಮಾಡತಕ್ಕಂಥ ಒಂದು ವಿಚಾರ ಬಂದಾಗ ವೃಶ್ಚಿಕ ರಾಶಿಯವರು ಸ್ವಲ್ಪ ಏನಾದ್ರು ಒಂದು ತೊಗರಿ ಬೇಳೆಯನ್ನು ದಾನ ಮಾಡ್ತಕ್ಕಂಥದ್ದು ವಿಶೇಷ. ಹಣಕಾಸು ವಿಚಾರಕ್ಕೆ ಬಂದಾಗ 2ನೇ ಅಧಿಪತಿ ಆಗಿರ್ತಕ್ಕಂಥವನು 8ರಲ್ಲಿರ್ತಕ್ಕಂಥದ್ದು ಗುರು ಚೆನ್ನಾಗಿಲ್ಲ. 6ನೇ ಅಧಿಪತಿ ಆಗಿರ್ತಕ್ಕಂಥವ್ನು 4ರಲ್ಲಿರ್ತಕ್ಕಂಥದ್ದು ಮಂಗಳ ಸ್ವಲ್ಪ ಉತ್ತಮವಾಗಿದೆ. ಹಾಗೆ
10ನೇ ಅಧಿಪತಿಯಾಗಿರ್ತಕ್ಕಂಥವ್ರು ಹಾಗೆ 11ನೇ ಅಧಿಪತಿಯಾಗಿರ್ತಕ್ಕಂಥವ್ರು 4ರಲ್ಲಿರ್ತಕ್ಕಂಥ ಒಂದು ವಿಚಾರ ಬಂದಾಗ ಬಲಗೈಗೆ ಒಂದು ಕೆಂಪು ದಾರವನ್ನು ಕಟ್ಕೊಂಡ್ರೆ ವಿಶೇಷವಾಗಿ ಲಾಭ ಆಗತ್ತೆ. 6ರಿಂದ 8 ಗಂಟೆಗೆ 3 ಸುತ್ತು ಅಥವಾ 5 ಸುತ್ತು ಕೆಂಪು ದಾರ, ನೈಲಾನ್ ದಾರ ವಿಶೇಷವಾಗಿ ಲಾಭವನ್ನು ತಂದುಕೊಡುತ್ತೆ. ಧನುರ್ ರಾಶಿಯ ವಿದ್ಯಾರ್ಥಿಗಳಿಗೆ ಹೆಂಗಿರುತ್ತೆ ಅಥವಾ ಧನುರ್ ಲಗ್ನದವ್ರಿಗೆ ವಿದ್ಯಾರ್ಥಿಗಳಿಗೆ ಹೆಂಗಿರುತ್ತೆ ಅಂತ ನೋಡೋಣ. ಇಲ್ಲಿ 4ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 7ನೇ ಮನೆಯಲ್ಲಿರ್ತಕ್ಕಂಥದ್ದು, ಅಂದರೆ ಕೇಂದ್ರ ಅಂತ ಕರಿತೀವಿ. ವಿದ್ಯಾಭ್ಯಾಸದಲ್ಲಿ ಉನ್ನತವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಬಂದರೂ ಕೂಡ ಸಹಾಯಹಸ್ತದಿಂದ ಬರುತ್ತೆ, ಅಂದರೆ ಸಹಪಾಠಿಗಳ ಸಪೋರ್ಟಿಂದ ಅಥವಾ ಟೀಚರ್ ಸಪೋರ್ಟಿಂದ ಮಾತ್ರ ಆಗ್ತಕ್ಕಂಥದ್ದು ಅಂತ ತೋರಿಸ್ತಾ ಇದೆ ಮೊದಲನೇದು. ಹಾಗೆ ವೃತ್ತಿ ಬಗ್ಗೆ ನೋಡೋಣ. ವೃತ್ತಿ 6ನೇ ಅಧಿಪತಿ ಆಗಿರ್ತಕ್ಕಂಥದ್ದು ಇಲ್ಲಿ ಶುಕ್ರ 4ರಲ್ಲಿ ಕೂತಿದೆ. 4ರಲ್ಲಿ ಕೂತ್ಕೊಂಡಾಗ ವರ್ಕ್ ಫ್ರಮ್ ಹೋಮ್ ಇಷ್ಟಪಡ್ತೀರಾ, ಅಥವಾ ಮನೇಲೇ ಏನಾದ್ರು ಕೆಲಸ ಹುಡ್ಕೋಣ, ಅಥವಾ ಮನೆಯಿಂದ ಏನಾದ್ರು ಬಿಸ್ನೆಸ್ ಮಾಡೋಣ, ಅಥವಾ ಹೆಚ್ಚಾಗಿ ಯಾವ್ದಾದ್ರು ಒಂದು ಕಂಪ್ನಿ ಹುಡ್ಕೊಳ್ಳೋಣ, ಎಲ್ಲಿ ಹೈಬ್ರಿಡ್ ಇರ್ತಕ್ಕಂಥದ್ದು ಆ ಕಂಪ್ನಿ ಹುಡ್ಕೊಳ್ಳೋಣ ಅನ್ನೋ ಒಂದು ಮನಸ್ಥಿತಿ ನಿಮಗೆ ಹೆಚ್ಚಾಗಿರ್ತಕ್ಕಂಥದ್ದು ತೋರಿಸ್ಪಡ್ತಾ ಇದೆ. ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಒಂದು ಫಲವನ್ನು ನೀವು ನೋಡ್ತೀರಾ. ಹಾಗೆ ಬಿಸ್ನೆಸ್ಗೆ ಬರೋಣ. 7ನೇ ಅಧಿಪತಿಯಾಗಿರ್ತಕ್ಕಂಥದ್ದು 3ರಲ್ಲಿರೋದ್ರಿಂದ ಈ 7 ಅಂತಕ್ಕಂಥದ್ದು ಬಿಸ್ನೆಸ್ಸು, 3 ಅಂತಕ್ಕಂಥದ್ದು ಪ್ರಯತ್ನ ಹೆಚ್ಚಿನ ಕಮಿಷನ್ ಬರ್ತಕ್ಕಂಥದ್ದು ನೋಡಿದ್ರು ಕೂಡ ಬಹಳಷ್ಟು ಹೆಚ್ಚಿನ ಪ್ರಯತ್ನ ಪಟ್ಟು ಲಾಭವನ್ನು ಗಳಿಸ್ತೀರಾ. ಸ್ವಲ್ಪ ಯಾಕೋ ಬಿಸ್ನೆಸ್ಸು ವ್ಯಾಪಾರ ಆಗ್ತಾ ಇದೆ, ಬಟ್ ತುಂಬಾನೇ ಪ್ರೆಷರ್ ಜಾಸ್ತಿ ಇದೆ, ಒತ್ತಡ ಜಾಸ್ತಿ ಇದೆ ಅಂತಕ್ಕಂಥ ಒಂದು ವಿಚಾರ ಇಲ್ಲಿ ನಾವು ನೋಡ್ಬೋದು. ಹಾಗೆ ವಿವಾಹದಲ್ಲಿ ಬರೋಣ. ವಿವಾಹದಲ್ಲಿರ್ತಕ್ಕಂಥ 7ನೇ ಅಧಿಪತಿ ಮತ್ತೆ 7ರಲ್ಲಿ ಗುರು ಇರೋದ್ರಿಂದ ವಿವಾಹದ ಮಾತುಕತೆ, ಸಂಬಂಧದ ಮಾತುಕತೆ ಅಥವಾ ಎಂಗೇಜ್ಮೆಂಟ್ ಆಗ್ತಕ್ಕಂಥದ್ದು ಬಹುತೇಕ ಹೆಚ್ಚಾಗಿದೆ ಈ ವರ್ಷದ ಒಂದು ಭವಿಷ್ಯದಲ್ಲಿ. ಸೊ ಇದು ಸ್ವಲ್ಪ ಮಟ್ಟಿಗೆ ಬುಧನ ಒಂದು ಕಾಂಬಿನೇಷನ್ ಇರೋದ್ರಿಂದ ಫಾಸ್ಟಾಗಿ ಸೆಟ್ ಆಗ್ತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಬಂದಾಗ 6ನೇ ಅಧಿಪತಿ ನಾವು ನೋಡ್ತೀವಿ. 6ನೇ ಅಧಿಪತಿ 4ರಲ್ಲಿರೋದ್ರಿಂದ ಯಾರಿಗೆ ಆಲ್ರೆಡಿ ದೀರ್ಘಕಾಲದ ಅನಾರೋಗ್ಯ ಇರ್ತಕ್ಕಂಥದ್ದು ಅದು ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ನಾರ್ಮಲ್ ಮೇಜರ್ ಸಮಸ್ಯೆ ಏನೂ ಇಲ್ಲ, ಆದರೆ ನಾರ್ಮಲ್ ಆಗಿ BP ಶುಗರ್ ಇರ್ತಕ್ಕಂಥವ್ರು, ಕಾಲನಿ ಇರ್ತಕ್ಕಂಥವ್ರು ಸ್ವಲ್ಪ ಅದು ಉಲ್ಬಣ ಆಗ್ತಕ್ಕಂಥದ್ದು ತೋರಿಸ್ತದೆ. ಹೊಸ ಕಾಯಿಲೆ ಆಗಿರ್ತಕ್ಕಂಥದ್ದು ಅಥವಾ ಏನಾದ್ರು ಸಮಸ್ಯೆ ಆಗ್ತಕ್ಕಂಥದ್ದು ಅದು ಹೆಚ್ಚಾಗಿ ಕಂಡು ಬರ್ತಾ ಇಲ್ಲ. ಹಾಗೆ ಹಣಕಾಸು ವಿಚಾರ ನೋಡೋಣ. 2ನೇ ಮನೆ ಹಣಕಾಸನ್ನು ತೋರಿಸುತ್ತೆ. 2ನೇ ಮನೆ ಆಗಿರ್ತಕ್ಕಂಥ ಶನಿ 4ರಲ್ಲಿರ್ತಕ್ಕಂಥದ್ದು, ಕೇಂದ್ರದಲ್ಲಿರ್ತಕ್ಕಂಥದ್ದು ಸ್ವಲ್ಪ ಆಸ್ತಿ ಪಾಸ್ತಿ ಮಾಡ್ತಕ್ಕಂಥದ್ದು ಅಥವಾ ಮನೆ ಖರೀದಿ ಅಥವಾ ಜಮೀನು ಖರೀದಿ ಅಥವಾ ಬಿಲ್ಡಿಂಗ್ ಕಟ್ತಕ್ಕಂಥ ಒಂದು ಕಾಂಬಿನೇಷನ್ ನಮ್ಮ ಹಣವನ್ನು ಅದಕ್ಕೆ ವ್ಯಯ ಮಾಡ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ 6ನೇ ಅಧಿಪತಿ ಆಗಿರ್ತಕ್ಕಂಥದ್ದು ಅರ್ಥ ತ್ರಿಕೋಣ ಅಂತ ನಾವು ತಗೊಳ್ತೀವಿ. ಅಲ್ಲಿ ಶುಕ್ರನೇ ಆಗಿರ್ತಕ್ಕಂಥದ್ದು. ಹಾಗೆ 11ನೇ ಅಧಿಪತಿ ಕೂಡ ಶುಕ್ರ ಆಗಿರ್ತಕ್ಕಂಥದ್ದು 4ರಲ್ಲಿರೋದ್ರಿಂದ ಹಣದ ವಿಚಾರದಲ್ಲಿ ಸ್ವಲ್ಪ ವಾಹನ ಖರೀದಿ ಮತ್ತೆ ಭೂಮಿ ಖರೀದಿಯ ವಿಚಾರದಲ್ಲಿ ಬಹಳ ಅದೃಷ್ಟವನ್ನು ಪಡಿತೀರಾ. ಈ ಒಂದು ರಾಶಿಯವರಿಗೆ ಏನು ಮಾಡಿದ್ರೆ ಸ್ವಲ್ಪ ಏನಾದ್ರು ನೆಗೆಟಿವ್ ಇದ್ರೆ ಹೋಗುತ್ತೆ ಅನ್ನೋಕ್ಕೆ ಬಹಳ ಸುಲಭವಾಗಿರ್ತಕ್ಕಂಥದ್ದು ಶುಕ್ರವಾರದ ದಿವಸ, ಉಗಾದಿಯ ನಂತರದ ಶುಕ್ರವಾರ ದಿವಸ ಒಂದು ರೇಷ್ಮೆ ದಾರವನ್ನು ಬಲಗೈಗೆ ಕಟ್ಕೊಳ್ಳಿ. 1-2 ವಾರ 3 ವಾರ ಇದ್ರೆ ಸಾಕದು. ಸೊ ಆ ಒಂದು ವೈಬ್ರೇಷನ್ಸ್ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಬೆಳಿಗ್ಗೆ 6ರಿಂದ 8 ಕಟ್ಕೊಳ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆಗಿರ್ತಕ್ಕಂಥದ್ದು ಶನಿ. ಹಾಗೆ ಇಲ್ಲಿ ವಿದ್ಯಾರ್ಥಿದ ವಿಚಾರಕ್ಕೆ ಹೋದಾಗ 4ನೇ ಮನೆ ತಗೊಳ್ತೀವಿ. ಅಲ್ಲಿಂದ 4ನೇ ಮನೆ ವಿದ್ಯಾಸ್ಥಾನ ತಗೊಳ್ತಕ್ಕಂಥದ್ದು, ಅಲ್ಲಿ ಮಂಗಳನ ಆಧಿಪತ್ಯ ಬಂದಿರತಕ್ಕಂಥದ್ದು. ಇಲ್ಲಿ ಮಂಗಳ 2ನೇ ಮನೇಲಿ ಕೂತ್ಕೊಂಡು ವಿದ್ಯಾಭ್ಯಾಸವನ್ನು ಉತ್ತಮಗೊಳಿಸ್ತಾ ಇರ್ತಕ್ಕಂಥದ್ದು. 2ನೇ ಮನೆ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಉತ್ತಮ ಮನೆ. ಹಾಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನ ತೆಗಿತಕ್ಕಂಥದ್ದು, ಆಸಕ್ತಿ ಇರ್ತಕ್ಕಂಥದ್ದು ಈ ವರ್ಷ ಕಂಡು ಬರ್ತಾ ಇದೆ. ಹಾಗೆ ಈ ಒಂದು 6ನೇ ಮನೆ ನೋಡೋಣ. 6ನೇ ಮನೆ ಆಗಿರ್ತಕ್ಕಂಥ ಬುಧ 2ರಲ್ಲಿರೋದ್ರಿಂದ ವೃತ್ತಿಯಲ್ಲಿ ಹೆಚ್ಚು ಸಂಪಾದನೆ, ಇನ್ಕ್ರಿಮೆಂಟ್ ಜಾಸ್ತಿ ಬರ್ತಕ್ಕಂಥದ್ದು, ಹೊಸ ಕೆಲಸ ಸಿಗ್ತಕ್ಕಂಥದ್ದು, ಅಧಿಕವಾಗಿರ್ತಕ್ಕಂಥ ಹಣ ಅಥವಾ ಸ್ಯಾಲ್ರಿ ಜಾಸ್ತಿ ಆಗ್ತಕ್ಕಂಥದ್ದು ವಿಶೇಷವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಮಕರ ಲಗ್ನ ಅಥವಾ ಮಕರ ರಾಶಿಯವರಿಗೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 7ನೇ ಮನೆ. 7ನೇ ಮನೆ ಎಗೈನ್ ಚಂದ್ರ ಆಗಿರ್ತಕ್ಕಂಥದ್ದು. ಬಿಸ್ನೆಸ್ ವಿಚಾರದಲ್ಲಿ ಬಂದಾಗ 3ನೇ ಮನೆಗೆ ಬಂದಾಗ ನಾನು ಯಾವಾಗಲೂ ಹೇಳ್ತೀನಿ, 3ನೇ ಮನೆ ಸ್ವಲ್ಪ ಪ್ರಯತ್ನದ ಮನೆ. ಹೆಚ್ಚು ಪ್ರಯತ್ನ ಪಡಬೇಕು, ಸ್ವಲ್ಪ ಹೆಚ್ಚಿನ ಪ್ರಯತ್ನದಿಂದ ಲಾಭ ಅಂತ ಇಲ್ಲಿ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ವಿವಾಹ ವಿಚಾರದಲ್ಲೂ ಕೂಡ 7ನೇ ಅಧಿಪತಿ 3ರಲ್ಲಿದ್ದರೆ ಎಂಗೇಜ್ಮೆಂಟ್ ಆಗ್ತಕ್ಕಂಥದ್ದು, ಆದರೆ ಮಾನಸಿಕದ ಒತ್ತಡ ಹೆಚ್ಚಾಗಿರುತ್ತೆ. ಬಲವಂತದ ವಿಚಾರದಲ್ಲಿ ಆಗ್ತಕ್ಕಂಥ ಸಾಧ್ಯತೆ, ಇಂಥವ್ರನ್ನ ಆಗಬೇಕು ಅಂತ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಹೆಚ್ಚಿನ ಒಂದು ಒತ್ತಡದಲ್ಲಿ ಮದುವೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ.
ಹಾಗೆ ಹಣಕಾಸು ವಿಚಾರದಲ್ಲಿ ಬರೋಣ. ಈ ಹಣಕಾಸು ವಿಚಾರದಲ್ಲಿ 2ನೇ ಅಧಿಪತಿಯಾಗಿರ್ತಕ್ಕಂಥ ಶನಿನೇ 3ರಲ್ಲಿ ಕೂತಿದ್ದಾನೆ. ಹಾಗೆ 6ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ 2ರಲ್ಲಿ ಕೂತಿರ್ತಕ್ಕಂಥದ್ದು. ಹಾಗೆ ಇಲ್ಲಿ ವಿಶೇಷವಾಗಿ ಬಲವಾಗಿರ್ತಕ್ಕಂಥ 11ನೇ ಮನೆ 2ನೇ ಮನೇಲಿ ಕೂತಿರ್ತಕ್ಕಂಥದ್ದು. ಹಾಗೆ 10ನೇ ಮನೆ ಶುಕ್ರ 3ರಲ್ಲಿ. ಇವೆಲ್ಲವಲ್ಲೂ ನೋಡಿದಾಗ ಸ್ವಲ್ಪ ಮಂಗಳ ನಿಮಗೆ ವಿಶೇಷವಾಗಿ ಒಳಿತನ್ನು ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಮಂಗಳವಾರ ದಿವಸ, ಉಗಾದಿ ಆದ ನಂತರ ಮಂಗಳವಾರ ದಿವಸ 6ರಿಂದ 8 ಕೆಂಪು ದಾರವನ್ನು 3 ಸುತ್ತು ಅಥವಾ 5 ಸುತ್ತು ನೈಲಾನ್ ದಾರವನ್ನು ಕಟ್ಕೊಳ್ತಕ್ಕಂಥದ್ದು. 2-3 ವಾರ ನಂತರ ಅದನ್ನು ತೆಗೆದು ಯಾವ್ದಾದ್ರು ಒಂದು ಮರದ ಕೆಳಗಡೆ ಹಾಕ್ತಕ್ಕಂಥದ್ದು ಅಥವಾ ಯಾವ್ದಾದ್ರು ಒಂದು ಗಿಡದ ಕೆಳಗೆ ಹಾಕ್ತಕ್ಕಂಥದ್ದು ವಿಶೇಷವಾಗಿ ಲಾಭವನ್ನು ತಂದು ಕೊಡುತ್ತೆ. ಇಷ್ಟು ಮಕರ ಫಲಗಳು ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು. ಹಾಗೆ ಕುಂಭ ಲಗ್ನ ಅಥವಾ ಕುಂಭ ರಾಶಿಯ ವಿಚಾರಕ್ಕೆ ಬಂದಾಗ 4ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 2ನೇ ಮನೇಲಿ ಕೂತಿರ್ತಕ್ಕಂಥದ್ದು. ಇದು ಕೂಡ ವಿದ್ಯಾರ್ಜನೆನ ಉತ್ತಮಗೊಳಿಸ್ತಕ್ಕಂಥದ್ದು. ಆದರೆ ಶುಕ್ರನ ಒಂದು ಕಾರಕತ್ವ ನಾವು ನೋಡಿದಾಗ ಶುಕ್ರ ಎಜುಕೇಷನ್ನ ಸ್ವಲ್ಪ ಕೆಡಿಸ್ತಾನೆ. ಎಜುಕೇಷನ್ನ ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಆಗಿ ಮಾಡಲ್ಲ. ಸಾಧಾರಣವಾಗಿರ್ತಕ್ಕಂಥ ಅಂಕಗಳನ್ನ ಕೊಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಇಲ್ಲಿ ನಾವು ಗ್ರಹದ ಕಾರಕತ್ವ, ಮನೆಯ ಕಾರಕತ್ವ ಎರಡೂ ಮಿಕ್ಸ್ ಮಾಡಿದಾಗ ಶುಕ್ರ ಎಜುಕೇಷನ್ ಯಾವಾಗಲೂ ವೀಕ್ನೆಸ್ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ಟ್ರೆಂತ್ ಇರ್ತಕ್ಕಂಥದ್ದು ಯಾವಾಗಲೂ ಬುಧ ಇರ್ತಕ್ಕಂಥದ್ದು, ಹಾಗೆ ಗುರು ಇರ್ತಕ್ಕಂಥದ್ದು ಸ್ಟ್ರೆಂತ್ ಜಾಸ್ತಿ, ಹೈಯೆಸ್ಟ್ ಸ್ಟ್ರೆಂತ್. ದಿ ವೀಕೆಸ್ಟ್ ಸ್ಟ್ರೆಂತ್ ಇರ್ತಕ್ಕಂಥದ್ದು ಶುಕ್ರನಿಗೆ. ರಾಹು ಸಮಸ್ಯೆ ಮಾಡ್ತಾನೆ ಎಜುಕೇಷನ್ಗೆ ಅಥವಾ ಶನಿ ಸಮಸ್ಯೆ ಮಾಡ್ತಾನೆ ಅಂತದ್ದು ಇಲ್ವೇ ಇಲ್ಲ. ಅವರವರ ಕಾರಕ. ಯಾಕೆಂದ್ರೆ ಶನಿ ವಿದ್ಯಾಕಾರಕ ಅಲ್ಲ, ಅರ್ಥ ಮಾಡ್ಕೋಬೇಕು. ಶನಿ ವಿದ್ಯಾಕಾರಕ ಅಲ್ಲ. ಸೊ ವಿದ್ಯಾಕಾರಕ, ಬುದ್ಧಿಕಾರಕ ಆಗಿರ್ತಕ್ಕಂಥವನಿಗೆ ಸ್ವಲ್ಪ ಬಲ ಜಾಸ್ತಿ. ಸೊ ಹಾಗನ್ಬಿಟ್ಟು ತುಂಬಾ ಜನ ಜ್ಯೋತಿಷ್ಯನ ತಪ್ಪಾಗಿ ಹೇಳ್ತಾರೆ. ಸೊ 4ರಲ್ಲಿ ರಾಹು ಇದೆ ಅದಕ್ಕೆ ಓದ್ತಾ ಇಲ್ಲ ಅಂತೇಳಿ, ಆ ರೀತಿ ಬರಲ್ಲ. ಶುಕ್ರ 4ರಲ್ಲಿ ಇದ್ರೆ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸುತ್ತೆ. 2ನೇ ಮನೆಯಲ್ಲಿ ಶುಕ್ರ ಇದ್ರೆ ಪ್ರಾಬ್ಲಮ್ ಆಗುತ್ತೆ. 9ನೇ ಮನೇಲಿ ಶುಕ್ರ ಇದ್ರೆ ಈ 2, 4, 9ನೇ ಸ್ಥಾನದಲ್ಲಿ ನಿಮ್ಮ ಲಗ್ನದಿಂದ ಶುಕ್ರ ಬಂದಾಗ ಎಜುಕೇಶನ್ ಬಗ್ಗೆ ಕಾನ್ಸಂಟ್ರೇಷನ್ ಬಹಳ ಕಮ್ಮಿ ಇರುತ್ತೆ. ಪ್ರೊವೈಡೆಡ್ ಶುಕ್ರ ದಶಾ ಭುಕ್ತಿ ಅಂತರ್ಭುಕ್ತಿ ಇದ್ದಾಗ ಮಾತ್ರ. ಅಲ್ಲಿ ಇದ್ದಿದ ತಕ್ಷಣ ನಮ್ಗೆ ಆಗಲ್ಲ. ಯಾಕಂದ್ರೆ ಪ್ರತಿ ಸತಿ ನಮಗೆ ಒಂದು ಎಜುಕೇಶನ್ ಟೈಮಲ್ಲಿ ಶುಕ್ರದಶನೇ ನಡೀತಾ ಇದ್ದಾಗ ಓಕೆ, ಶುಕ್ರದಶ ಇಲ್ಲ, ಆದ್ರೆ 4ನೇ ಮೇಲೆ ಶುಕ್ರ ಇದ್ದಾನೆ, ಎಫೆಕ್ಟ್ ಮಾಡಲ್ಲ. ಯಾವ ಮುಂದಿನ ದಶ ಹೇಗೆ ಬರುತ್ತೆ, ಅದರ ಅಧಿಪತಿಯಾಗಿರ್ತಕ್ಕಂಥದ್ದು ಹೇಗೆ ಬರುತ್ತೆ, ಇವೆಲ್ಲವನ್ನು ಕೂಲಂಕುಷವಾಗಿ ನೋಡ್ತಕ್ಕಂಥದ್ದು. ಹಾಗೆ 6ನೇ ಮನೆ ಆಗಿರ್ತಕ್ಕಂಥ ಚಂದ್ರ 2ನೇ ಮನೆಯಲ್ಲಿರ್ತಕ್ಕಂಥದ್ದು ವೃತ್ತಿಯಲ್ಲಿ ಅತಿ ಹೆಚ್ಚು ಹಣ ಗಳಿಸ್ತಕ್ಕಂಥದ್ದು, ವೃತ್ತಿಯಲ್ಲಿ ಇನ್ಕ್ರಿಮೆಂಟ್ ಜಾಸ್ತಿ ಆಗ್ತಕ್ಕಂಥದ್ದು, ಹಾಗೆ ಒಂದು ನಿಮ್ಮ ಬದಲಾವಣೆ ಅಂದರೆ ಚೇಂಜ್ ಆಫ್ ಪ್ಲೇಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಮತ್ತೆ ಒಂದು ಕಮಿಷನ್ಸ್ ಜಾಸ್ತಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ದುಡ್ಡಿನ ವಿಚಾರದಲ್ಲಿ ಜಾಬಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ 7ನೇ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ 2ನೇ ಮನೆಯಲ್ಲಿರ್ತಕ್ಕಂಥದ್ದು ಬಿಸ್ನೆಸ್ ಅತ್ಯುತ್ತಮವಾಗಿರುತ್ತೆ, ಉತ್ತಮವಾಗಿರ್ತಕ್ಕಂಥ ಲಾಭಾಂಶವನ್ನು ಪಡಿತೀರಾ. ಹಾಗೆ ಲಾಭದಿಂದ ಅನೇಕ ವಿಚಾರಗಳು ನಿಮಗೆ ಅಂದರೆ ಇನ್ನು ಎಕ್ಸ್ಪ್ಯಾನ್ಷನ್ಗೆ ಹೆಲ್ಪ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಬಿಸ್ನೆಸ್ ಅತ್ಯುತ್ತಮವಾಗಿದೆ. ಹಾಗೆ ಮದುವೆ ವಿಚಾರದಲ್ಲಿ 7ನೇ ಅಧಿಪತಿ ಆಗಿರ್ತಕ್ಕಂಥ 2 ವಿವಾಹ ತುಂಬಾ ಒಳ್ಳೆ ರೀತಿಯಾಗಿರ್ತಕ್ಕಂಥದ್ದು. ಈ ವರ್ಷ ವಿವಾಹಕ್ಕೆ ಯೋಗವಾಗಿರ್ತಕ್ಕಂಥದ್ದು ಬರುತ್ತೆ. ಆದರೆ ಸೂರ್ಯನ ಕಾರಕತ್ವ ಏನು ಅಂತಂದ್ರೆ ಇಲ್ಲಿ ಅಹಂ ಘರ್ಷಣೆ ಸ್ವಲ್ಪ ಇದ್ದಿರ್ತಕ್ಕಂಥದ್ದು, ಒಂದು ನಾನು ಅಂತಕ್ಕಂಥದ್ದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಬರುತ್ತೆ. ನಮ್ಮ ಜನಾಂಗ, ನಮ್ಮ ಕಡೆ, ನಮ್ದು ಸ್ವಲ್ಪ ದೊಡ್ಡದು ಅಂತ ಪ್ರತಿಷ್ಠೆ ಅಂತ ನಾವೇನು ಕರಿತೀವಿ ಅದು ಹೆಚ್ಚಾಗಿ ಬರ್ತಕ್ಕಂಥದ್ದು ತೋರಿಸ್ತದೆ. ಹಾಗೆ ಕಾಯಿಲೆ ವಿಚಾರ ಬಂದಾಗ 6ನೇ ಅಧಿಪತಿ ಆಗಿರ್ತಕ್ಕಂಥ 2 ಅಂತಂದಾಗ ಸ್ವಲ್ಪ ಶೀತದಿಂದ ಸಮಸ್ಯೆ ಆಗ್ತಕ್ಕಂಥದ್ದು, ಸ್ವಲ್ಪ ಕಫ ಪ್ರವೃತ್ತಿ ಜಾಸ್ತಿ ಆಗ್ತಕ್ಕಂಥದ್ದು, ಸಾಧಾರಣವಾಗಿರ್ತಕ್ಕಂಥ ಲೈಫ್ ಸ್ಟೈಲ್ ಡಿಸೀಸ್, ಫುಡ್ ಹ್ಯಾಬಿಟ್ಸ್ ಇಂದ ಸಮಸ್ಯೆ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಣಕಾಸು ವಿಚಾರಕ್ಕೆ ಹೋದಾಗ 2ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 5ರಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಒಳ್ಳೆ ಕಾಂಬಿನೇಷನ್ ಅಲ್ಲ. ಹಾಗೆ ಇಲ್ಲಿ 11ನೇ ಅಧಿಪತಿ ಅಥವಾ 9ನೇ ಅಧಿಪತಿಯಾಗಿರ್ತಕ್ಕಂಥ ವಿಚಾರ ಮತ್ತೆ ಶುಕ್ರ 2ರಲ್ಲಿ ಇರ್ತಕ್ಕಂಥದ್ದು, 11ನೇ ಅಧಿಪತಿಯಾಗಿರ್ತಕ್ಕಂಥ ಗುರು ಇಲ್ಲಿ ಮತ್ತೆ ನಾವು 5ನೇ ಮನೆ ಅಷ್ಟು ಒಳ್ಳೇದಾಗಿಲ್ದಿರ್ತಕ್ಕಂಥದ್ದು. ಶುಕ್ರನ ಒಂದು ಸ್ಟ್ರೆಂತ್ ನಾವು ತಗೊಂಡಾಗ ಬಿಳಿ ದಾರವನ್ನ, ಶುಕ್ರವಾರ ಬಿಳಿ ದಾರವನ್ನ ಬಲಗೈಗೆ ಕಟ್ತಕ್ಕಂಥದ್ದು, ನೈಲಾನ್ ದಾರವನ್ನು ಕಟ್ತಕ್ಕಂಥದ್ದು 6ರಿಂದ 8 ಉಗಾದಿಯ ನಂತರ ಯೂಸ್ ಮಾಡ್ತಕ್ಕಂಥದ್ದು. ಸಾಧಾರಣ ಒಂದು 2-3 ವಾರ ಯೂಸ್ ಮಾಡಿ ಅದನ್ನು ಡಿಸ್ಕಾರ್ಡ್ ಮಾಡ್ತಕ್ಕಂಥದ್ದು ಒಳಿತಾಗುತ್ತೆ ಕುಂಭ ಲಗ್ನದವರು ಅಥವಾ ಕುಂಭ ರಾಶಿಯವರು. ಮೀನ ಲಗ್ನ ಅಥವಾ ಮೀನ ರಾಶಿ ಬಗ್ಗೆ ನೋಡೋಣ. 4ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ 12ನೇ ಮನೆಯಲ್ಲಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಓದಿನಲ್ಲಿ ಆಸಕ್ತಿ ಕಮ್ಮಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ.
ಸೊ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚಾಗಿ ಗಮನ ಕೊಟ್ಟು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಓದ್ತಕ್ಕಂಥದ್ದು ಕಂಡು ಬರ್ತಾ ಇತ್ತು. ಆಲ್ರೆಡಿ ನಾನು ಹೇಳಿದ್ದೀನಿ, ಗ್ರಹಗಳು 30% ಇಂಡಿಕೇಶನ್ ಕೊಡ್ತಕ್ಕಂಥದ್ದು, ಇನ್ನು 70% ನಮ್ಮ ಪ್ರಯತ್ನ ಮತ್ತು ನಮ್ಮ ಮನೋಭಿಲಾಸೆ ಅಂತ ನಾವು ಕರಿತೀವಿ. ಹಾಗೆ 6ನೇ ಅಧಿಪತಿ ಆಗಿರ್ತಕ್ಕಂಥದ್ದು ಸೂರ್ಯ ಲಗ್ನದಲ್ಲೇ ಇರ್ತಕ್ಕಂಥದ್ದು ಸ್ವಲ್ಪ ವೃತ್ತಿಯಲ್ಲಿ ಸ್ವಲ್ಪ ಸೆಲ್ಫ್ ಎಫರ್ಟ್ ಜಾಸ್ತಿ ಆಗ್ತಕ್ಕಂಥದ್ದು. ನಾವೇ ಹೋಗಿ ಪ್ರಯತ್ನ ಪಡಬೇಕು, ಹೊಸ ಕೆಲಸ ಸಿಗಬೇಕು ಅಂತಂದರೆ ಯಾರು ಕೇಳಿದ್ರೂ ಆಗೋದಿಲ್ಲ, ನಾವೇ ಹೋಗಿ ಅಪ್ಲೈ ಮಾಡಿ, ಸೊ ಕಾದು ಎಲ್ಲರಿಗೂ ಕಾಲ್ ಮಾಡಿ, ಕಂಪನಿ HR ಕಾಲ್ ಮಾಡಿ ಸ್ವಲ್ಪ ಇಂಟರ್ವ್ಯೂ ಹಾಕ್ಸ್ಕೊಂಡು ನಾವೇ ಹೋಗಿ ಇಂಟರ್ವ್ಯೂ ಮುಗಿದಾದ ಮೇಲೆ ಏನಾರು ಆಯ್ತಾ ಅಂತ ಫಾಲೋ ಅಪ್ ಮಾಡ್ತಕ್ಕಂಥ ಒಂದು ವಿಚಾರ 6ನೇ ಅಧಿಪತಿ ಲಗ್ನದಲ್ಲಿ ಸೂರ್ಯ ಇರ್ತಕ್ಕಂಥ ಒಂದು ಸ್ಥಾನದಲ್ಲಿ ನೋಡಿದಾಗ ಕಷ್ಟದಿಂದ ಹೊಸ ಜಾಬ್ ಸಿಗ್ತಕ್ಕಂಥದ್ದು ಅಥವಾ ಇರ್ತಕ್ಕಂಥ ಕೆಲಸ ಸ್ವಲ್ಪ ಕಷ್ಟದಿಂದ ಸ್ವಪ್ರಯತ್ನದಿಂದ ಮಾತ್ರನೇ ಅಲ್ಲಿ ಕಾಂಬಿನೇಷನ್ ಬರ್ತಕ್ಕಂಥದ್ದು ತೋರಿಸ್ತದೆ. ಹಾಗೆ 7ನೇ ಅಧಿಪತಿ ಆಗಿರ್ತಕ್ಕಂಥ ಬುಧ 12ರಲ್ಲಿರೋದ್ರಿಂದ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಲಾಸ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೆಚ್ಚಾಗಿ ಹೋಗಬೇಡಿ. ಇನ್ ಕೇಸ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಸ್ವಲ್ಪ ಸ್ಲೋ ಆಗಿ ಈಸಿಯಾಗಿ ಮಾಡ್ತಕ್ಕಂಥದ್ದು ವಿಚಾರ. ಯಾಕಂದ್ರೆ 12ನೇ ಅಧಿಪತಿ ವ್ಯಯವನ್ನು ಮಾಡ್ತಕ್ಕಂಥದ್ದು, ಲಾಸನ್ನು ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹೊಸ ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಜಾತಕವನ್ನು ಪರಿಶೀಲಿಸಿ ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ ಮುಂದುವರಿರಿ. ಇಲ್ಲಾಂದರೆ ಈ ವರ್ಷ ಭವಿಷ್ಯದಲ್ಲಿ 7ನೇ ಅಧಿಪತಿ 12ರಲ್ಲಿದ್ದಾಗ ಸ್ವಲ್ಪ ಎಫೆಕ್ಟ್ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ಬರ್ತಾ ಇದೆ. ಹಾಗೆ ವಿವಾಹವನ್ನು ವಿಚಾರದಲ್ಲಿ ತಗೊಂಡಾಗ ವಿವಾಹದ 7ನೇ ಮನೆ 12ರಲ್ಲಿದ್ದಾಗ ವಿವಾಹದ ಸಂಬಂಧಗಳಲ್ಲಿ ಬರ್ತಕ್ಕಂಥ ಸಂಬಂಧಗಳಲ್ಲಿ ಮಾತುಕತೆಯಿಂದ ಮುರಿದು ಬೀಳ್ತಕ್ಕಂಥದ್ದು ಅಥವಾ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗ್ತಕ್ಕಂಥ ಒಂದು ಸಾಧ್ಯತೆ, ಅಥವಾ ಆಲ್ರೆಡಿ ಮದುವೆ ಆಗಿರ್ತಕ್ಕಂಥವ್ರು ಸ್ವಲ್ಪ ವಿರಸದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಸಪ್ರೇಷನ್ ಆಗ್ತಕ್ಕಂಥದ್ದು, ಸ್ವಲ್ಪ ಬಹಳ ದೀರ್ಘಕಾಲದಲ್ಲಿ ಸ್ವಲ್ಪ ಸಪ್ರೇಷನ್ ಕಾಂಬಿನೇಷನ್ ಹೆಚ್ಚಾಗಿ ಕಂಡು ಬರ್ತಾ ಇರ್ತಕ್ಕಂಥ ಒಂದು ವಿಚಾರ. ಇನ್ನು ಆರೋಗ್ಯದ ವಿಚಾರ ಬಂದಾಗ ಸ್ವಲ್ಪ ಸೂರ್ಯನ ಒಂದು ಕಾಂಬಿನೇಷನ್ ನೋಡಿದಾಗ ಸ್ವಲ್ಪ ಹೀಟ್ ಜಾಸ್ತಿ ಆಗ್ತಕ್ಕಂಥದ್ದು, ಅಸಿಡಿಟಿ ಜಾಸ್ತಿ ಆಗ್ತಕ್ಕಂಥದ್ದು, ತಲೆನೋವು ಜಾಸ್ತಿ ಆಗ್ತಕ್ಕಂಥದ್ದು, ಜ್ವರದ ಒಂದು ವಿಚಾರ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಹಣಕಾಸು ವಿಚಾರದಲ್ಲಿ 2ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ ವೇದಲ್ಲಿದ್ದಾನೆ, ಅಂದರೆ 12ನೇ ಭಾವದಲ್ಲಿದ್ದಾನೆ, ಖರ್ಚು ಜಾಸ್ತಿ ಅಂತ ಬರ್ತಾ ಇದೆ. ಹಾಗೆ 6ನೇ ಮನೆ ಆಗಿರ್ತಕ್ಕಂಥದ್ದು ಲಗ್ನದಲ್ಲಿರ್ತಕ್ಕಂಥದ್ದು, ಹಾಗೆ 10ನೇ ಮನೆ ಮತ್ತು 11ನೇ ಮನೆ ಕಾಂಬಿನೇಷನ್ ನೋಡಿದಾಗ ಶನಿ ಲಗ್ನದಲ್ಲೇ ಇದ್ದಾಗ 11ನೇ ಅಧಿಪತಿ ಆಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಬಂದಾಗ ಶನಿ ಸ್ವಲ್ಪ ಪ್ರಭಾವದಲ್ಲಿದ್ದಾಗ ಮೀನ ಲಗ್ನದವರು ಅಥವಾ ಮೀನ ರಾಶಿಯವರು ಒಂದು ಶನಿವಾರದ ದಿವಸ ಒಂದು ಕರಿ ದಾರ, ಕಪ್ಪು ದಾರವನ್ನು 3 ಸುತ್ತು ಅಥವಾ 5 ಸುತ್ತು 6ರಿಂದ 8 ಗಂಟೆ ಒಳಗಡೆ ಧರಿಸ್ತಕ್ಕಂಥದ್ದು, ಕಟ್ಕೊಳ್ತಕ್ಕಂಥದ್ದು ಇಲ್ಲಿ ನಾವು ಹೇಳ್ಬೋದು. ಸಮಸ್ಯೆಯಿಂದ ಸ್ವಲ್ಪ ಪಾರಾಗ್ತಕ್ಕಂಥ ಸಾಧ್ಯತೆ, ಒಂದು ಸಿಂಪಲ್ ರೆಮಿಡಿ ಈ ವಿಚಾರ.